ಹೇಳ್ರಿ ಹೇಳಿದ್ದು ಇಷ್ಟೊಂದು ಅರ್ಜೆಂಟ್ ಆಗಿ ಕರೆಯೋದಕ್ಕೆ. ಏನೇ ನೀನು ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಇರ್ತಿಯಲ್ಲ, ಅಂತ ಕೆಲಸನಾದ್ರೂ ಏನ್ ಮಾಡ್ತಾ ಇದ್ದೀಯ ನೀನು? ರೀ, ನಾಳೆ ಭಾರತ ಹುಣ್ಣಿಮೆ, ನಮ್ಮೂರಲ್ಲಿ ಜಾತ್ರೆ ಇದೆ, ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೆ. ಅದೇ ಕೆಲಸನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಪವಿತ್ರ, ಹೆಣ್ಣಾದವಳು ಮನೆ ಕೆಲಸ ಮಾಡೋದಕ್ಕಿಂತ ಮೊದಲು ಈ ನಿನ್ನ ಗಂಡನ ಮನಸ್ಸು ಸ್ವಚ್ಛ ಮಾಡಬೇಕು. ಅಂದಾಗೆ ಮಾತ್ರ ಅವಳಿಗೆ ಹೆಣ್ಣನ್ನುತ್ತಾರೆ. ಬಾರೆ ಹತ್ತಿರ. ಅಯ್ಯೋ ಬಿಡ್ರಿ ಕೈನಾ, ಯಾವಾಗ ನೋಡಿದ್ರೆ ಇದೇ ರಗಳೆ ಹೆಚ್ಚಿತ್ತು. ಮನೆ ತುಂಬಾ ಕೆಲಸ ತುಂಬಿಕೊಂಡಿದ್ದಾವೆ, ಆ ಕೆಲಸ ಯಾರು ಮಾಡ್ತಾರೆ? ಪವಿತ್ರ, ತುಂಬಿದ ಕೆಲಸವನ್ನು ಬದಿಗೊತ್ತಿ ಈ ನಿನ್ನ ಗಂಡನ ತೋಳಾಶ್ರಯಲ್ಲಿ ಆಡಿ ಆನಂದಿಸಬಾರೆ ಈ ನಿನ್ನ ಮನದ ರಾಜನ ಮನಸ್ಸನ್ನು. ನಿನ್ನಂತ ಶ್ರೀಮತಿ ಜೊತೆಯಾದಾಗ ನಿನ್ನಂತ ಗುಣವತಿ ಕೈ ಹಿಡಿದಾಗ ದಿನವೂ ಆನಂದವೇ. ಸಿರಿ ಹಾಡುವಾಗ ಬದುಕ ಸ್ವಾರ್ಥವೇ. ಹೇ 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 ಆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗಿದ್ದಾಗ ಸಿರಿ ಹಾಡುವಾಗ ಬದುಕ ಸ್ವರ್ಗವೇ. ಆ ಹಾಡು ಬರುಡಿಯ ಜೇನಿನ ಸಿಹಿಯ ನಡೆಯುವ ಹಾದಿ ಹೂವಿನ ಹಾದಿಯ. ಅಡಗಾಲ 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 ಸಮಯಾಲ ಗರಿ 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 ಗರಿ. ಎಂಥ ಸಂಭ್ರಮ! ಗಂಡ ಹೆಂಡಂದಿರಿ ಕೂಡಿ ಹಾಲು ವಾದಿಸುವ ಸಮಯ. ಪಾಟೀಲ್ರೇ, ಒಳಗಡೆ ಬರಬೇಕಾದ್ರೆ ಕೂಗಿ ಬರಬೇಕೆನ್ನುವ ಪರಿಜ್ಞಾನ ಇಲ್ಲವೇ ನಿಮಗೆ? ಪರಿಜ್ಞಾನ ಲೇ ಗುಣವಂತ, ನಿನ್ನನ್ನು ಕೂಗಿ ಬರುವುದಕ್ಕೆ ನಾನೇನು ನಿನ್ನ ಮನೆಯ ಗೇಟ್ ಮ್ಯಾನ್ ಎಂದು ತಿಳಿದುಕೊಂಡಿಯಾ? ಪಾಟೀಲ್, ಡಿಸಿ ಪಾಟೀಲ್ ಅಂದರೆ ಬೆಂಕಿಯನ್ನೇ ಕಾರಿ ಬಿರುಗಾಳಿಯನ್ನೇ ಎಬ್ಬಿಸುವ ಭಯಂಕರ ಹುಲಿ. ಪಾಟೀಲ್ರೇ, ನೀವು ಭಯಂಕರ ಬಿರುಗಾಳಿನೇ ಆಗಿರಬಹುದು. ನನ್ನ ತಮ್ಮ ವಿಷ್ಣು ಭಯಂಕರ ಹುಂಬ. ನೀವಂದರೆ ನೆತ್ತರವನ್ನೇ ಕಾರುತ್ತಾನೆ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಮೊದಲು ನಮ್ಮ ಮನೆ ಬಿಟ್ಟು ತೊಲಗಿ.
ಮನೆ ಬಿಟ್ಟು ಯಾವುದು ಗುಣವಂತ? ನಿನ್ನ ಮನೆ ನಿನ್ನೆಗೆ ನಿನ್ನಿಂದ ದೂರವಾಯಿತು. ಗುಣವಂತ, ಗುಣವಂತ, ನಿನ್ನ ತಮ್ಮಂದಿರ ಶೌರ್ಯವನ್ನು ಕೇಳಿ ನಿನ್ನ ಮನೆ ಬಿಟ್ಟು ಹೋಗಲು ಬಂದಿರಲೇ ನಾವು. ನಿನ್ನನ್ನು ಇದೇ ಮನೆಯಲ್ಲಿ ಕಟ್ಟಿ ಹೊದ್ದು ಬುದ್ಧಿ ಕಲಿಸಿ ಶಕ್ತಿವಂತರೆಂದೇಳುವ ನಿನ್ನ ತಮ್ಮಂದಿರ ಸೊಕ್ಕನ್ನಡಗಿಸಿ ಈ ನಿನ್ನ ಚೆಲುವೆ ಹೆಂಡತಿಯನ್ನು ಒತ್ತೊಯ್ಯಲು ಬಂದಿರುವೆ. ಬರಲೇ ಪರಿಮಳ ಸೂಸುವ ಪವಿತ್ರೆ. ಕೌರವರು ಮತ್ತು ಪಾಂಡವರ ಮಧ್ಯೆ ವೈರತ್ವ ಬೆಳೆಯುತ್ತಾ ಹೋದಂತೆ ಎಂದು ಈ ಊರಲ್ಲಿ ನಿಮ್ಮ ಮಧ್ಯೆ ವೈರತ್ವ ಬೆಳೆಯುವುದಿಲ್ಲ. ನನ್ನ ತಮ್ಮ ಭೀಮಾರ್ಜುನರಿದ್ದಂತೆ ಎಡಂಬಿ ಎಂಬ ರಾಕ್ಷಸರನ್ನು ಗುದ್ದಿ ಕೊಂದಂತೆ ನಿಮ್ಮಿಬ್ಬರನ್ನು ಗುದ್ದಿ ಕೊಲ್ಲುವರು ಆ ನನ್ನ ಜೋಡಿ ಹುಲಿ ಅಂತಿರುವ ಜೋಡಿ ಹುಲಿ ಅಂತಿರುವ ತಮ್ಮ ಲೇ ಗುಣವಂತ, ನಿನ್ನ ತಮ್ಮಂದಿರ ಶಕ್ತಿ ಏನೋ, ಈ ಪಾಟೀಲನ ಶಕ್ತಿ ಏನೋ. ನಾನು ಒಂದು ಸಾರಿ ಹೆಜ್ಜೆಯನ್ನು ಕಿತ್ತು ಈ ಭೂಮಿ ಮೇಲೆ ಭಾರವಾಗಿ ಇಟ್ಟರೆ ಈ ಭೂಮಿಯ ಗಡಗಡನೆ ನಡುಗುವುದು, ಗಿಡ ಮರಗಳೇ ಅಲ್ಲಾಡುವವು. ಅಂದಾಗ ಈ ಪಾಟೀಲ ಮುಂದೆ ನಿನ್ನ ತಮ್ಮಂದಿರು ಯಾವ ಗಿಡದ ತಪ್ಪಲು? ಭೀಮಾರ್ಜುನನ್ನು ಬಲಿಷ್ಠವಾಗಿ ಹೇಳಿದ ನಿನ್ನ ತಮ್ಮಂದಿರ ನಿನ್ನ ಪ್ರಾಣವನ್ನು ಕಾಪಾಡಿ ಈ ನಿನ್ನ ಹೆಂಡತಿಯ ಶೀಲವನ್ನು ಉಳಿಸಿಕೊಳ್ಳಲೇ ಬಾರಲೇ ದ್ರೌಪದಿಯೇ. ಕೈ ಬಿಡೋ ಭಂಡ. ಒಂದು ವೇಳೆ ನೀನೇನಾದ್ರೂ ನನ್ನ ಮೈದುನರಿಗೆ ನನ್ನ ಸೆರಗಿಗೆ ಕೈ ಹಾಕಿದ್ದೆ ಅಂತ ಏನಾದ್ರೂ ಗೊತ್ತಾದ್ರೆ ನಿನ್ನ ಮೈ ಚರ್ಮವನ್ನು ಸೋಲಿಸಿ ನಾನು ಮೆಟ್ಟಿಕೊಳ್ಳೋ ಚಪ್ಪಲೆಲ್ಲ ಮಾಡಿಸುತ್ತಾರೆ. ಜೋಕೆ ಚಪ್ಪಲೆ ಪವಿತ್ರ, ಲೇ ಹುಚ್ಚು ಎಣ್ಣೆ, ಯಾವತ್ತೋ ನಾನು ನಿನ್ನ ಶೀಲವನ್ನು ಉಂಡು ಮುಗಿಸಬೇಕಾಗಿತ್ತು. ಆದರೆ ಆ ಸಮಯ ಈಗ ಬಂದಿದೆ. ಪಗಡೆಯ ಆಟದಲ್ಲಿ ದ್ರೌಪದಿಯ ಪಣಕ್ಕಿಟ್ಟು ಸೋತ ಧರ್ಮರಾಜನಂತೆ ನಿನ್ನ ಗಂಡ ಮೈದುನರು ಈ ಚರಣ್ ಶಕ್ತಿಗೆ ಸೋತು ಶರಣೆಂದು ನನ್ನ ಪಾದಕ್ಕೆ ಬಿದ್ದು ನಿನ್ನನ್ನು ನನಗೆ ಒಪ್ಪಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ಬಾರಲೇ ಬಿಂಕದ ನಾರಿಯೇ. ಚರಣ್ ರಾಜ, ಮೊಟ್ಟದಿರೋ ಮಗನ ನನ್ನ ಹೆಂಡತಿಯನ್ನ ಏಕಾಚಕ್ರ ನಗರಕ್ಕೆ ಬಕಾಸೂರರೆಂಬ ಆಳ್ಕಿ ಹೆಚ್ಚಾಗುತ್ತೆ ಎಂದು ಈ ಊರಲ್ಲಿ ನಿಮ್ಮಿಬ್ಬರ ಆಳ್ಕಿ ಹೆಚ್ಚಾಗುತ್ತಿದೆ. ಪ್ರಾಣ ಉಳಿಸಿಕೊಂಡು ಪಾರಾಗಬೇಕಾದರೆ ಈಗಲೇ ನಮ್ಮ ಮನೆ ಬಿಟ್ಟು ಹೋಗಿ. ಒಂದು ವೇಳೆ ನನ್ನ ತಮ್ಮಂದಿರು ಬಂದರೆ ನಿಮ್ಮಿಬ್ಬರನ್ನ ತುಂಡು ತುಂಡಾಗಿ ಕಡೆದು ಹದ್ದು ಕಾಗಿ ನಾಯಿ ನರಿಗಳಿಗೆ ಆಹಾರವಾಗಬೇಕಾಗುತ್ತದೆ. ಎಚ್ಚರ. ನಾಯಿ ನರಿಗಳಿಗೆ ಲೇ ಗುಣವಂತ, ಈ ಪಾಟೀಲನೆಂದರೆ ಕೈಲಾಗದ ಶಿಖಂಡಿ ಎಂದು ತಿಳಿದುಕೊಂಡಿರುವೆಯಾ? ಅವಿವೇಕಿ, ಈಗಲೇ ನಿನ್ನನ್ನು ಸಾಯಿಸಿ ರಾವಣ ಸೀತೆಯನ್ನು ಒತ್ತು ಒಯ್ದಂತೆ ನಾನು ನಿನ್ನ ಹೆಂಡತಿಯನ್ನು ಒತ್ತು ಒಯ್ದು ಸುಖ ಅನುಭವಿಸುತ್ತೇನೆ. ಮಾರಲೇ ಏ ಗುಣವಂತ. ಮಾತನಾಡುವೆ. ಮಾತನಾಡಲು ಬಿದ್ದಿಲ್ಲ ಮಂಕೆ ನಿನ್ನ ಗಂಡ. ನಮ್ಮ ಬಂದೂಕಿನ ಹೇಟನ್ನು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬನ್ನಿ ಪಡೆಯಲ್ರಿ, ನಾವು ಇವಳನ್ನು ಎಳೆದೊಯ್ದು ದುಶ್ಯಾಸನ ದ್ರೌಪದಿಯನ್ನು ಸೀರೆಯನ್ನು ಸೆಳೆದಂತೆ ನಾವಿಬ್ಬರು ಕೂಡಿ ನಮ್ಮ ತೋಟದ ಮನೆಯಲ್ಲಿ
ಏ ಪವಿತ್ರಳಾಯೇ ಸೀರೆಯನ್ನು ಸೆಳೆಯೋಣ. ಬಾರಲೇ ಬಾ. ನಾಗಮಿಡಿ ನಾಗರಂತೆ ಸರ್ಪಗಾವಲಿ ಇರುವ ಈ ವಿಷ್ಣುವರ್ಧನ ಮನೆಗೆ ನುಗ್ಗಿ ನನ್ನ ಅತ್ತಿಗೆಯನ್ನು ಎಳೆದುಕೊಂಡು ಹೋಗುವ ಧೈರ್ಯ ಬಂದಿದ್ದ ಮಕ್ಕಳೇ, ನಾನೀಗಲೇ ನಿಮ್ಮಿಬ್ಬರನ್ನು ಶೂಟ್ ಮಾಡಿ ಸುಟ್ಟಾಕಿ ಬಿಡುತ್ತೇನೆ. ಶೂಟ್ ಮಾಡಿ ಲೇ ವರ್ಧನ, ಈ ಪಾಟೀಲನನ್ನು ಶೂಟ್ ಮಾಡುವುದೆಂದ ತಕ್ಷಣ ಈ ಪಾಟೀಲನಿದೆ ನಡುಗುತ್ತದೆ ಎಂದು ತಿಳಿದುಕೊಳ್ಳಬೇಡ. ಈ ಪಾಟೀಲ್ ಎಂದರೆ ಆ ಪರಮಾತ್ಮನಿಗೆ ಕೂಡ ಭಯ ಅಂದಾಗ ಕೈಯಲ್ಲೇ ಚುಚು ಪಿಸ್ತೂಲ್ ಹಿಡಿಕೊಂಡು ನನ್ನನ್ನು ಶೂಟ್ ಮಾಡುವುದೆಂದ ತಕ್ಷಣ ನಮ್ಮ ನರನಾಡಿಗಳು ಎದುರುತ್ತೆ ಎಂದು ತಿಳ್ಕೊಳ್ಳಬೇಡ. ಸೊಮ್ಮನ ಹೊರಟು ಹೋಗಲೇ ಬೇಕು ನನ್ನ ಮಗನೇ. ಪಾಟೀಲ ಎದರಿ ಹೇಳಿ ಅಂತ ಹೊರಟು ಹೋಗಲು ಈ ವರ್ಧನನ ಚರಿತ್ರೆ ಇಲ್ಲ. ಏನಿದ್ದರೂ ಎದರಾಳಿಗೆ ಎದರಾಗಿ ನಿಂತು ಎದರಾಳಿಯ ಎದೆಯನ್ನ ಸಿಳ್ಳೆ ರಕ್ತ ಕುಡಿಯೋದೆ ಈ ಸರ್ಕಾರದ ಹುಲಿ ವರ್ಧನನ ಕೆಲಸ. ಸರ್ಕಾರದ ಹುಲಿ ಏ ವರ್ತನ, ನೀನು ಸರ್ಕಾರದ ಹುಲಿ ಆದರೇನು, ಸ್ಟೇಟ್ ಟೈಗರ್ ಆದರೇನು, ಜಂಗಲ್ ಟೈಗರ್ ಆದರೇನು, ನಿನ್ನಂತ ಹುಲಿಗಳಿಗೆ ಭದ್ರವಾದ ಪಂಜರವನ್ನೇ ಸೃಷ್ಟಿಸಿ ನಿನ್ನ ಬಾಳಿಗೆ ಇಡೀ ಲೋಕವೇ ಕತ್ತಲಾವರಿಸುವಂತೆ ಮಾಡದಿದ್ದರೆ ನನ್ನ ಹೆಸರು ಚನ್ನವೀರ ಚರಣ್, ರೌಡಿಗಳ ರಾಜ, ಖತರ್ನಾಕ್ ರೌಡಿ ಕಿಂಗ್ ಚರಣ್ ರಾಜನೇ ಅಲ್ಲ. ಮುಗೀತು ವರ್ಧನ, ನಿನ್ನದು ಈ ಭೂಮಿಯ ಮೇಲಿನ ಋಣ. ಪೊಲೀಸರನ್ನು ಕಂಡು ಹೆದರಿ ಹಾಡಿಯಂತೆ ಬಚ್ಚಿಟ್ಟುಕೊಂಡು ಹೋಗುವ ನಿನ್ನಂತ ತಿರುಬಾಕಿಗೆ ಇಷ್ಟೊಂದು ಧೈರ್ಯ ಇರಬೇಕಾದ್ರೆ ಇನ್ನು 24 hours ಕೈಯೆಲ್ಲ ಕಣ್ಣಿಡಿದು ತಿರುಗುವ ಈ ಇನ್ಸ್ಪೆಕ್ಟರ್ ವರ್ಧನನಿಗೆ ಇನ್ನಷ್ಟು ದಮ್ಮಿರಬೇಕು. ಕಣ್ಣು ಮುಚ್ಚಿ ಕಣ್ಣು ಬಿಡೋದರೊಳಗಾಗಿ ನಿಮ್ಮಿಬ್ಬರನ್ನು ಶಿವನ ಸನ್ನಿಧಿಗೆ ಕಳಿಸದಿದ್ದರೆ ಆಯಂ ವರ್ಧನನೇ ಅಲ್ಲ ಲೇ ಚರಣ. ಏ ವರ್ಧನ, ಶಿವನ 3ನೇ ಕಣ್ಣೇ ಈ ಪಾಟೀಲ. ನೀನೆಂತ ಕಿಲಾಡಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾಗೆ ಸಮೇತ ನಿನ್ನ ದೇಹವನ್ನು ಸುಟ್ಟಾಕಿ ಈ ನಿನ್ನ ಭಸ್ಮದಿಂದ ನನ್ನ ಕಾಲಲ್ಲಿ ತುಳಿದು ಅಮ್ಮಿದ್ರಾಗಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಈಗಲೇ ನಿನಗೆ ಗುಂಡಿಕ್ಕಿ ಈ ನಿನ್ನ ಅತ್ತಿಗೆಯನ್ನು ಹೊತ್ತುಕೊಂಡು ಹೋಗಿ ಶೀಲವನ್ನು ಸವಿಯಬಹುದು. ದಯವಿಟ್ಟು ದಯವಿಟ್ಟು ನನ್ನ ಮೈದ್ನಲ್ಲಿ ಏನು ಮಾಡಬೇಡಿ. ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ಳುತ್ತೇನೆ, ಬಿಟ್ಟು ಬಿಡಿ ಅವನನ್ನು. ಬಿಟ್ಟು ಬಿಡಿ. ಯಾಕೆ ಪವಿತ್ರ, ಇದುವರೆಗೂ ನನ್ನ ಮೈದುನರು ಹಾಗೆ ಹೀಗೆ ಎಂದು ಎದೆ ತಟ್ಟಿ ಹೇಳಿದೆಯಲ್ಲ, ಎಲ್ಲಿ ಅಡಗಿದೆಯೋ ನಿನ್ನ ಮೈದುನರ ಶೌರ್ಯ? ಪಾಟಲ್ರೆ, ಬೇಗನೆ ಆರಿಸಿ ಇವರಿಗೆ ಗುಂಡು. ನಾನು ಇವಳ ಹತ್ರ ನನ್ನ ಘಟವನ್ನು ತೀರಿಸಿಕೊಳ್ಳುತ್ತೇನೆ. ಬರಲೇ ಬಾ. ಸತ್ಯದ ಕಣ್ಣು, ನ್ಯಾಯದ ಮೂರ್ತಿ, ಶಾಂತಿಯ ಸಂಕೇತವಾದ ನನ್ನ ತಮ್ಮನಿಗೆ ಬಂದೂಕಿಡಿದು ನಿಲ್ಲುವಷ್ಟು ಧೈರ್ಯ ಬಂದಿದ್ದ ಮಗಳೇ. ಈಗಲೇ ನಿನ್ನ ಶಿರವನ್ನು ಕಡಿದು ನಿನ್ನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ಜೈ ಭಾರತ್.
ಬೇಡ, ಎತ್ತಿದ ಕೈಯನ್ನು ಕೆಳಗಿಳಿಸು. ನೋಡು, ಅವರು ಹೇಸಿಗೆ ಆಗುತ್ತಾರಂತ ತಿಳ್ಕೊಂಡು ನಾವು ಹೇಸಿಗೆ ಆಗ್ಬಾರ್ದಪ್ಪ. ಇನ್ನು ಮುಂದಾದ್ರೂ ಮನುಷ್ಯತ್ವವನ್ನು ಇಟ್ಕೊಂಡು ಬದುಕಲಿ ನಾಯಿನ ಮಕ್ಕಳು. ಏಯ್, ತಂದೆ ಹೆಸರನ್ನು ಕಿತ್ತಾಕಿ ಗಂಡಿನ ನೀರನಾಗಿರೋ ನಮ್ಮ ಮೈದನ ಹೆಸರು ಹೇಳಿ ಬದುಕು ಹೋಗೋ ನಾಯಿ. ಹೊತ್ತಿಗೆ ಬಿಟ್ಟು ನಿಲ್ಲಮ್ಮ ನನಗೆ ದಾರಿಯನ್ನು. ಬ್ರಹ್ಮ ವಿಷ್ಣು ಮಹೇಶ್ವರಂತಿರುವ ನಮ್ಮಂಥವರ ಹೆದರಿಕೆ ಇಲ್ಲದೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮುಟ್ಟುವ ಧೈರ್ಯ ಮಾಡಿದರಂದ್ರೆ ಎಷ್ಟಿರಬೇಕು ಈ ನನ್ನ ಮಕ್ಕಳಿಗೆ ಧೈರ್ಯ. ಅಣ್ಣ, ಕಡಿದು ಕಣ್ಣ ಈ ಕಾಮದ ಕತ್ತಗಳನ್ನು ಮುಂದೆ ಬೆಕ್ಕತ್ತು ಬಂದರೂ ನಾನು ದಕ್ಕಿಸಿಕೊಳ್ಳುತ್ತೇನೆ. ದಕ್ಕಿಸಿಕೊಳ್ಳುತ್ತೇನೆ. ಲೇ ವರ್ತನ, ನೀನು ನಿನ್ನ ಅಣ್ಣನಿಗೆ ಕಡಿದು ಯಾಕೆ ಎಂದ ತಕ್ಷಣ ಈ ಪಾಟೀಲನ ಎದೆ ನಡಗುತ್ತದೆ ಎಂದು ತಿಳಿದುಕೊಳ್ಳಬೇಡ. ಈಗಲೂ ನಾವು ಮನಸ್ಸು ಮಾಡಿದರೆ ನಿಮ್ಮಿಂಪರ ಎದುರಿಗೆ ನಿನ್ನ ಅತ್ತಿಗೆ ಶೀಲವನ್ನು ಸವಿಯಬೇಕಾಗುತ್ತದೆ. ನಿಮ್ಮ ಅಪ್ಪನ ಕೈಯಿಂದನೂ ಸಾಧ್ಯವಿಲ್ಲಲೇ. ಇದು ಗಂಡದಿಯ ಗಂಡು ಕಣಲೇ ಈ ವಿಷ್ಣು. ಕಾಮದ ದಾಹದಿಂದ ಪುಟಿದು ಬರ್ತಿರುವ ನಿನ್ನ ಹತ್ತಿರವನ್ನು ಕುಡಿದು ನಿಮ್ಮ ಇಬ್ಬರ ಮೈ ಚರ್ಮವನ್ನು ಸುಲಿದು ನನ್ನ ಹಣ್ಣ ಹತ್ತಿಗೆ ಚಪ್ಪಲಿಯನ್ನಾಗಿ ಮಾಡಿಸದಿದ್ದಾರೆ ನನ್ನ ಹೆಸರು ವಿಷ್ಣುಲೇ ಅಲ್ಲ. ನೀವು ಇಬ್ಬರು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೆ ನಿಜವಾಗಿದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡ್ಲೆ. ಒಂದು ಹೆಜ್ಜೆ ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿಯೇ ನಿನ್ನ ಮನೆಗೆ ಬಂದು ನಿನ್ನ ಹತ್ತಿಗೆ ಸೆರಗನ್ನು ಮುಟ್ಟಿದರು ಈ ಚರಣ್ ಪಾಟೀಲರು. ಈಗ ಬಾಯಿಂದ ಬಂಡಾಚಾರ ಮಾಡಿದರೆ ನಿನ್ನ ಅಣ್ಣನಿಗೆ ಬಿದ್ದ ಬಂದೂಕಿನ ಹೊಡೆತ ನಿನಗೂ ಬೀಳಬೇಕಾಗುತ್ತದೆ. ಎಚ್ಚರ. ಏನು ನನ್ನ ಅಣ್ಣನನ್ನು ಬಂದೂಕಿಂದ ಹೊಡೆದರ ಆತಿಗೆ? ಹೌದು, ನೋಡಲ್ಲಿ ನಿಮ್ಮ ಅಣ್ಣನವರು ಹೇಗೆ ಪ್ರತಿ ತಪ್ಪಿ ಬಿದ್ದಿದ್ದಾರೆ. ಹೊತ್ತಿಗೆ ನೀರು ತೆಗೆದುಕೊಂಡು ಬಾರಮ್ಮ. ಅಣ್ಣ, ನಾನು ದೊಡ್ಡಣ್ಣನ ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನನ್ನಣ್ಣನ ಮೇಲೆ ಕೈ ಮಾಡಿದ ಇವರಿಬ್ಬರ ಕೈಯನ್ನು ಕತ್ತರಿಸಿ ಹಾಕಿ ಊರ ಬೀದಿ ಬೀದಿಯಲ್ಲಿ ಇವರ ಕೊರಳಲ್ಲಿ ಹರಕು ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆ ಮಾಡಿಕೊಂಡು ಬರೋಣ. ನನಗೆ ಹುಕ್ಕಿ ಬರ್ತಿರುವ ಸೇಡಿಗೆ ನೀವಿಬ್ಬರು ಆವತಿ ಆಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆಗೆ ಆ ಬ್ರಹ್ಮ ಅಲ್ಲ. ಅವನ ಹಪ್ಪ ಬಂದರೂ ಕೂಡ ಈ ಭೂಮಿ ಮೇಲೆ ನಿಮಗೆ ಜಾಗವಿಲ್ಲ. ನಿಮ್ಮ ರಕ್ತದಿಂದ ಈ ಭೂಮಿ ತಾವಿಗೆ ಲೇಪನವನ್ನು ಮಾಡಿ ಬಡವರನ್ನು ಸೆದೆ ಬಡಿದು ಮದ ಹೇರಿದ ನಿಮ್ಮ ಮಾಂಸವನ್ನು ಹರಿದು ತಿಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ವೀರಾದಿ ವೀರು ವಿಷ್ಣುಲೇ ಅಲ್ಲ. ವೀರಾದಿ ವೀರ ವಿಷ್ಣು. ನಮ್ಮ ರಕ್ತವನ್ನು ಭೂಮಿಗೆ ಲೇಪನ ಮಾಡುವವರೆಗೂ ಈ ಚರಣ್ ಪಾಟೀಲರು ಹೆಂಗಸರಂತೆ ನಿಂತುಕೊಳ್ಳುತ್ತೇವೆ ಎಂದು ತಿಳಿದಿರುವೆಯಾ ಅವಿವೇಕಿ? ಈ ಕ್ಷಣದಲ್ಲಿ ನಿನಗೆ ಗುಂಡಿಕ್ಕಿ ಗರದಿಯಾದ ನಿನ್ನ ಅತ್ತಿಗೆ ಶೀಲವನ್ನು ಸವಿದು ಗಗನ ಕೆರೆಸಬೇಕಾಗುತ್ತದೆ ನಿಮ್ಮೆಲ್ಲರ ಪ್ರಾಣವನ್ನು. ಏನಂದ್ರೆ ಮಗನ ಪಾಟೀಲ, ನನ್ನ ಹೆದರಿಗೆ ನನ್ನ ಹತ್ತಿಗೆ ಶೀಲವನ್ನು ಕೊಂಡು ನಮ್ಮನ್ನು ಗಗನಕ್ಕೆ ಹೇರಿಸಿದರೆಂದು ಪೊಗಳಿದ ಯಾವ ಮಗನೇ?
ನೀವು ನಿಜವಾಗಲೂ ಸೂರವಂತರಾಗಿದ್ದರೆ, ನಿಮ್ಮ ಮೈಯಲ್ಲಿ ಸೂರವಂತರ ರಕ್ತ ಹರಿಯುತ್ತಿದ್ದರೆ, ಈ ವಿಷ್ಣುನ ಕೈಯಿಂದ ನಿಮ್ಮ ಪ್ರಾಣವನ್ನು ಪಾರು ಮಾಡಿಕೊಂಡು ಹೋಗಲೇ ಬಿಡೋಣ. ಎತ್ತಿದ ಕೈಯನ್ನು ಕೆಳಗಿಳಿಸು. ಇಂಥ ದುಷ್ಟರನ್ನು ಎದುರು ಹಾಕಿಕೊಳ್ಳೋದು, ಶಗಣಿ ಮೇಲೆ ಕಲ್ಲೊಗೆದು ನಮ್ಮ ಮುಖಕ್ಕೆ ನಾವು ಸಿಡಿಸ್ಕೊಳ್ಳೋದು ಎರಡು ಒಂದೇ. ಪಾಪಿಗಳು ಹಾಳಾಗಿ ಹೋಗ್ಲಿ, ಚಿರಾಯು ಅಂತ ಹೇಳಿ. ಅತ್ತಿಗೆ ಹೇಳಮ್ಮ, ನನ್ನ ಅಣ್ಣನನ್ನು ಬಂದೂಕಿಂದ ಹೊಡೆದ ಈ ಪಾಟೀಲ ನನ್ನ ಕೈ ಕತ್ತರಿಸಲು ಅಥವಾ ನಿನ್ನ ಮುಟ್ಟಲು ಮುಂದೆ ಹೆಜ್ಜೆ ಇಟ್ಟ ಈ ಚರಣನ ಕಾಲು ಕತ್ತರಿಸಲು? ಹೇಳು ಅತ್ತಿಗೆ, ಹೇಳು. ನನಗೆ ಹುಟ್ಟಿ ಬರುತ್ತಿರುವ ಶೇಡಿಗೆ ಆಜ್ಞೆಯನ್ನು ಈಡೇರಿಸಿಕೊಳ್ಳಕ್ಕಾಗುತ್ತಿಲ್ಲ. ಹೇಳು, ಬೇಗನೆ ಹೇಳು ಅತ್ತಿಗೆ, ಹೇಳು. ಬೇಡ, ಇವರನ್ನೇನು ಮಾಡಬೇಡ. ಇದೊಂದು ಸಾರಿ ಬಿಟ್ಬಿಡು. ಇನ್ನು ಮುಂದೆ ತಿಳಿದುಕೊಂಡು ನಡೆದ್ರೆ ಅವರ ಆಯುಷ್ಯ ಗಟ್ಟಿದೆ ಅಂತ ತಿಳ್ಕೊಳ್ಳಿ. ಇದೇ ರೀತಿ ಮತ್ತೆ ಮತ್ತೆ ನಮ್ಮ ಮನೆಗೆ ಬಂದು ನಮ್ಮನ್ನು ಕೆಣಕಿದ್ದೆ ನಿಜವಾದ್ರೆ ತಂದೆ ಮಕ್ಕಳು ಅವರ ಅಥವಾ ನನ್ನ ಮೈದುಂಡ್ರ ಅಂತ ತಿಳಿದೇ ಹೋಗ್ಲಿ. ಹೋಗ್ಲ ನನ್ನ ಮನೆಯಿಂದ. ಲೇ ಮಕ್ಕಳ, ಏನು ನೋಡ್ತಾ ನಿಂತಿವ್ರಿ? ಮೊದಲ ಪ್ರಾಣ ಉಳಿತಂತ ಪಾರಾಗುವ ದಾರಿಯನ್ನು ನೋಡು. ಇಲ್ಲದಿದ್ದರೆ ನಿಮ್ಮ ಉಸಿರಾಟದ ಚೀಲವನ್ನೇ ಹರಿದು ಹಾಕುತ್ತಾನೆ ನನ್ನ. ಹರಿದು ಹಾಕುವನೇ? ಲೇ ವಿಷ್ಣುವರ್ಧನ್, ನಿಮ್ಮ ಮಧ್ಯೆ ನಡೆದ ಈ ಯುದ್ಧ ಎಲ್ಲಿಗೆ ಅಂತ್ಯವಲ್ಲ, ಇನ್ನು ಮುಂದೆ ಪ್ರಾರಂಭ. ಬರುತ್ತೇವೆ. ದಿಸ್ ಈಸ್ ಚರಣ್ ಪಟೇಲ್. ಸಾವುಕಾರ, ಹೋಗೋ ಮುಂದೆ ನಿಮಗೊಂದು ಮುನ್ನೆಚ್ಚರಿಕೆ ಕೊಡ್ತೀನಿ. ತಲೆಯಲ್ಲಿ ಇಟ್ಕೊಂಡು ಹೋಗ್ರಿ, ಇಲ್ಲ ಹಾಳೆಲ್ಲ ಬಂದು ನುಂಗಿ ಜೀವನ ಬದುಕೊಳ್ಳೋದು ಕಲ್ತ್ಕೊಳ್ರಿ. ಪಟಾಕಿ ಯಾವುದೇ ಆಗಿರ್ಲಿ, ಹೊಡೆಯೋ ಸದ್ದು ನಮ್ದಾಗಿರ್ಬೇಕನ್ನೋ ವಂಶದ ಮನೆತನಕ ನಮ್ಮದು. ಇದು ಒಂದು ಸಾರಿ ನನ್ನ ಮೈದುಂಡಿಗೆ ಸಮಾಧಾನ ಹೇಳಿ ಜೀವದಾನ ಕೊಟ್ಟಿದ್ದೇನೆ. ಮತ್ತೊಂದು ಸಾರಿ ನನ್ನ ಮನೆ ಹತ್ರ ಸುಳ್ದಿದ್ದೇನೆ ನಿಜವಾದ್ರೆ ತಂದೆಯ ಹೆಸರು ಹೇಳಿ ಇಲ್ಲಿ ಕಾಲಿಡಬೇಕಾಗುತ್ತೆ. ಹೋಗಿರ್ಲೇ ಹೋಗಿ, ಒಂದಲ್ಲ ಒಂದು ದಿನ ನಿಮ್ಮ ಸಾವು ಈ ವಿಷ್ಣುನ ಕೈಯನ್ನೋದು ಮರೆಯಬೇಡಿ. ಅಣ್ಣ ಬಾರಣ್ಣ, ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಆಯ್ತು, ನಡಿಯಪ್ಪ. ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕರ್ಕೊಂಡು ಬನ್ನಿ. ಅಕ್ಕ ಬಂದೆ ಕಿರಣ್, ಹೇಳು. ಅಕ್ಕ, ಬೇಗನೆ ಈ ಸೀರೆಯನ್ನು ಹುಟ್ಟುಕೊಂಡು ತಲೆಗೆ ಹೂವನ್ನು ಮುಡಿದುಕೊಂಡು ಇವತ್ತು ನಿನ್ನನ್ನು ನೋಡಲು ಬರುವ ವರನಿಗೆ ಶ್ರೀದೇವಿಯಂತೆ ಎದ್ದು ಕಾಣಬೇಕಮ್ಮ ನೀನು. ನೋಡಪ್ಪ, ಇಷ್ಟು ಬೇಗ ನನಗೆ ಮದುವೆ ಬೇಡ. ನಿನಗೊಂದೊಳ್ಳೆ ಉದ್ಯೋಗ ಸಿಗಲಿ, ಆಮೇಲೆ ನಾನು ಮದುವೆ ಮಾಡಿಕೊಡುತ್ತೇನೆ. ಅಕ್ಕ, ಕಂಕಣ ಭಾಗ್ಯ ಕೂಡಿ ಬಂದರೆ ಅರನಿಗೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಇವತ್ತು ನಿನ್ನನ್ನು ನೋಡಲು ಬರುವ ವರ ಎಂತವನೆಂದು ಗೊತ್ತೇನಮ್ಮ? ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇನ್ನು ಮುಂದೆ ಜೀವನದಲ್ಲಿ ಅಂತವರ ನಿನಗೆ ಸಿಗುವುದಿಲ್ಲ. ದಯವಿಟ್ಟು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡು ಬಿಡಕ್ಕ. ಕಿರಣ್, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ಯಾ? ನಾನು ಶಾಲೆ ಕಲಿಯದ ಹೆಬ್ಬಟ್ಟು. ನನ್ನಂತ ದಡ್ಡಿಯನ್ನು
ಅವರು ಒಪ್ಪಿಕೊಳ್ಳುತ್ತಾರೇನಪ್ಪ? ಅಕ್ಕ, ಅವರು ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರೇ ಇರಬಹುದು, ಆದರೆ ಅವರು ಹುಟ್ಟಿದ್ದು ರೈತನ ಮನೆಯಲ್ಲಿ, ಬೆಳೆದಿದ್ದು ರೈತನ ತಮ್ಮನಾಗಿ. ಆದರೆ ಅವರು ಮದುವೆ ಮಾಡಿಕೊಂಡರೆ ಒಂದು ಬಡತನದ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಕೆನ್ನುವುದೇ ಅವರ ಆಸೆಯಂತೆ. ಅದನ್ನೆಲ್ಲ ಅವರ ಅಣ್ಣ ಭೇಟಿಯಾಗಿ ತಿಳಿಸಿದ. ಕಿರಣ್ ಕಿರಣ್ ಓಹೋ ಅಕ್ಕ, ಅವರೇ ಬಂದರು. ಬನ್ನಿ ಸರ್ ಈ ಕಡೆ. ಬಂದ ಕಿರಣ್, ಇದೇನಾ ನಿಮ್ಮ ಮನೆ? ಹೌದು ಸರ್, ಬಡತನದ ಪರಿಸ್ಥಿತಿ, ಮನೆ ಚಿಕ್ಕದು, ನಿಮಗೆ ಹಾಕಿ ಕುಂದಿರಿಸುವುದಕ್ಕೆ ಕುರ್ಚಿ ಸಹ ಇಲ್ಲ ನಮ್ಮ ಮನೆಯಲ್ಲಿ. ಕಿರಣ್, ಮನೆ ಚಿಕ್ಕದಿದ್ರು ಮನ ದೊಡ್ಡದಿದೆಯಲ್ಲ, ಅಷ್ಟೇ ಸಾಕು. ಅಂದಾಗ ಇವಳೇನಾ ನಿನ್ನಕ್ಕ? ಹೌದು ಸರ್, ಇವಳೇ ನನ್ನಕ್ಕ. ಈ ತಂಡಿಯಲ್ಲಿ ಬೀಸುವ ಗಾಳಿಗೆ ನನ್ನಕ್ಕಳ ಕೈಕಾಲು ಒಡೆದು ಮುಖ ಕಪ್ಪಾಗಿದೆ. ಬೇಕಾದಂತ ಕ್ರೀಮನ್ನು ತರಬೇಕೆಂದರೆ ನಾವು ಅಂತ ಶ್ರೀಮಂತರೂ ಅಲ್ಲ. ಅದಕ್ಕೆ ಈ ಬಡವನಕ್ಕ ನಿಮ್ಮ ಮನಸ್ಸಿಗೆ. ಕಿರಣ್, ನಾನೇನು ನಿಮ್ಮ ಅಕ್ಕನ ಕೈ ಕಾಲು ಹೊಡೆದಿದೆ, ಮುಖ ಕಪ್ಪಾಗಿದೆ, ನನ್ನ ಮನಸ್ಸಿಗೆ ಬರುವುದಿಲ್ಲ ಅಂತ ಹೇಳಿದ್ದೀನಿ. ನನಗೆ ಬೇಕಾಗಿರೋದು ಬಡತನದ ಹೆಣ್ಣು, ಮಾನವುಳ್ಳ ಮನೆತನದ ಹೆಣ್ಣು. ಅಂತ ಹೆಣ್ಣು ನಿಮ್ಮ ಅಕ್ಕ ಅಂತಾನೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಸರ್. ನಾವು ಬಡವರೇ ಇರಬಹುದು, ಆದರೆ ನನ್ನ ಅಕ್ಕಳ ಗುಣ ಬಂಗಾರ ಸರ್, ಬಂಗಾರ. ಬಂಗಾರದಲ್ಲಿ ಒಂದು ಕಸರು ಸಿಗಬಹುದು, ಆದರೆ ನನ್ನ ಅಕ್ಕಳ ಗುಣದಲ್ಲಿ ಅಂತ ಕಪಟತನ ಯಾವತ್ತೂ ಇಲ್ಲ. ಇವಳನ್ನು ಕೈ ಹಿಡಿಯುವ ನೀವೇ ಭಾಗ್ಯವಂತರು. ಸರ್, ಸ್ವಲ್ಪ ನನ್ನ ಅಕ್ಕಳೊಡನೆ ಮಾತನಾಡುತ್ತಾ ಇರಿ, ನಾನು ಇಲ್ಲೇ ಅಂಗಡಿಗೆ ಹೋಗಿ ಏನಾದರೂ ತರುತ್ತೇನೆ. ಆಯ್ತು ಕಿರಣ್, ಬೇಗನೆ ಬಾ. ಓಕೆ ಸರ್. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಯಾಕೆ ನಾಚುತ್ತಿರಲ್ಲ, ಹೇಳಿ ನಿಮ್ಮ ಹೆಸರೇನು? ನನ್ನ ಹೆಸರು ಶಾಂತ, ಆಶಾ ಅಂತ. ಆಶಾನ? ವಾಹ್, ನಿಮ್ಮ ಸೌಂದರ್ಯಕ್ಕೆ ತಕ್ಕಂತ ಸುಂದರವಾದ ಹೆಸರನ್ನೇ ಇಟ್ಟುಕೊಂಡಿದ್ದೀರಿ. ಆಶಾ, ನಾನೊಂದಿಷ್ಟು ಪ್ರಶ್ನೆಗಳನ್ನು ಕೇಳಬಹುದಾ ನಿನ್ನ? ಕೇಳಿ. ನಾ ಕೇಳುವ ಪ್ರಶ್ನೆಯಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ಲ ತಾನೆ? ನೋಡಿ, ಒಳ್ಳೆ ಪ್ರಶ್ನೆಗಳಾದರೆ ಯಾವ ಬೇಜಾರು ಆಗುವುದಿಲ್ಲ. ಅದೇನಂತ ಕೇಳಿ. ಈಗ ನಿನಗೆ ವಯಸ್ಸೆಷ್ಟು? ವಯಸ್ಸು 22 ಸರ್. 22 ವಯಸ್ಸಾ? 22 ವಯಸ್ಸಾದರೂ ಇದುವರೆಗೂ ನೀವು ಏಕೆ ಮದುವೆ ಆಗಿಲ್ಲ? ಏನು ಮಾಡುವುದು ಸರ್, ಬಡತನದ ಭೂತ ಬೆನ್ನು ಹತ್ತಿ ನಮ್ಮ ಕೈ ಬಿಡಲಿಲ್ಲ. ಅಂಥದ್ರಲ್ಲಿ ನನ್ನ ತಂದೆ ತಾಯಿ ನಾವು ಚಿಕ್ಕವರಿರುವಾಗಲೇ ವಿಧಿ ಕೈವಶವರಾದರು. ಅಂದಾಗ ನನ್ನ ತಮ್ಮನನ್ನು ಮುದ್ದಾಗಿ ಬೆಳೆಸಿ ಅವನಿಗೆ ಸಾಕಷ್ಟು ವಿದ್ಯೆ ಕಲಿಸಿ ಒಂದು ನೌಕರಿ ಕೊಡಿಸು ಎಂದು ನನ್ನ ಕೈ ಮೇಲೆ ಕೈ ಹಾಕಿ ಪ್ರಮಾಣ ತೆಗೆದುಕೊಂಡರು. ಅದಕ್ಕಾಗಿ ಗಾಣದ ಎತ್ತಿನಂತೆ ದುಡಿದು ದುಡಿದು ನನ್ನ ತಮ್ಮನಿಗೆ ಸಾಕಷ್ಟು ವಿದ್ಯೆ ಕಲಿಸಿ ಈಗ ಅವನಿಗೆ ಒಂದು ನೌಕರಿ ಸಿಕ್ಕರೆ ನಾನು ಪಟ್ಟ ಶ್ರಮ ನನಗೆ ಕೈ ಹಿಡಿದಂತಾಗುತ್ತದೆ. ಅದಕ್ಕಾಗಿ ಮುಂದೆ ಮದುವೆ ಆದರಾಯ್ತಂತ ಮದುವೆ ಆಗಲಿಲ್ಲ. ವಾಹ್, ಇದೇನು ಆಶಾ, ನೀನು ಮದುವೆ ಮಾಡಿಕೊಂಡಿಲ್ಲ ಯಾಕೆ ಅಂತ ಒಂದೇ ಒಂದು ಪ್ರಶ್ನೆ ಕೇಳಿದರೆ ನೀನು ನಿನ್ನ ಜೀವನದ ಕಥೆಯನ್ನೆಲ್ಲ ಹೇಳಿದೆಯಲ್ಲ. ವಾಹ್, ಛಲವತ್ತ ಹೆಣ್ಣು ಅಂದರೆ ನೀನು. ನಿನ್ನಂಥ ಹೆಣ್ಣಿನ ಕೈ ಹಿಡಿದಕ್ಕೆ ನಾನೇ ಧನ್ಯ. ನೋಡು ಆಶಾ, ನಿನ್ನ ತಮ್ಮ ನನಗೆ ₹1 ವರದಕ್ಷಿಣೆ ವರೋಪಚಾರ ಕೊಡುವುದು ಬೇಡ, ನಿನ್ನನ್ನು ನನಗೆ ದಾರಿ ಎಳೆದು ಕೊಟ್ಟರೆ ಸಾಕು. ಆಶಾ, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದಾ ನೀನು? ಅದೇನು ಕೇಳಿ. ನೀವಂತೂ ನನ್ನ ಮನಸ್ಸಿಗೆ ಬಂದಿದ್ದೀರಾ, ಆದರೆ ನಾನು ನಿನ್ನ ಮನಸ್ಸಿಗೆ ಬರಬೇಕಲ್ಲ, ಅದಕ್ಕೆ. ಓಕೆ ಸರ್, ನೀವು ಕೂಡ ನನ್ನ ಮನಸ್ಸಿಗೆ ಬಂದಿದ್ದೀರಾ. ಹೌದಾ? ಹಾಗಾದರೆ ಈ ಹೂವನ್ನು ನಾನೇ ನಿನ್ನ ಕೈಯಲ್ಲಿ ಕೊಡಬೇಕು ಅಥವಾ ನಾನೇ ನಿನ್ನ ಮುಡಿಗೆ ಮುಡಿಸಬೇಕು? ನೋಡಿ, ನನ್ನ ಬಾಳಿಗೆ ಬೆಳಕಾಗುವವರು ನೀವು, ನೀವೇ ಮುಡಿಸಿ, ಇದರಲ್ಲೇನು ತಪ್ಪಾಗುವುದಿಲ್ಲ ತಾನೆ? ಹೌದಾ?
ಆಶಾ, ಪ್ರಥಮವಾಗಿ ನಿಮ್ಮ ಮನೆಗೆ ಬಂದು ನಿನ್ನೊಂದಿಗೆ ಮಾತನಾಡಿ ನಿನಗೆ ಹೂಗಳನ್ನು ಮುಡಿಸಿ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ. ಅದಕ್ಕೆ ಒಂದು ನೆನಪಿನ ಕಾಣಿಕೆ ಕೊಡುವೆಯಾ? ನೆನಪಿನ ಕಾಣಿಕೆ ಅಂದ್ರೆ ಏನು ಸರ್? ಸರ್ ಅನ್ನೋದನ್ನು ಬಿಟ್ಟು ನಿನ್ನ ಕೈ ಹಿಡಿಯುವ ಈ ರಾಜನಿಗೊಂದು ಮುತ್ತು ಕೊಟ್ಟು ಹಾಡಿ ನೆಲಿವರೇ ನನಗೆ ಮನಸ್ಸು ಕೊಟ್ಟು. ಆಯ್ತು ಸರ್, ನೀವು ಹೇಳಿದಂತೆ ಹಾಡ್ತೀನಿ. ಆಯ್ತು. ಅಪರಂಜಿ ಚಿನ್ನವ ಚಿನ್ನವ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವ ದೋಷವ ನನ್ನ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೋಗ್ಯಾಗೆ ಸಿದೆಯ ಮಾಲಿಗೆ ಅವಳೇ ಆಕೆ ಹೋಲಿಗೆ ಅಪರಂಜಿ ಚಿನ್ನವ ಚಿನ್ನವ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವ ದೋಷವ ನನ್ನ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೋಗ್ಯಾಗೆ ಸಿನೆಯ ಬಾಲಿಗೆ ಅವಳ್ಯಾಗೆ ಹೋಲಿಗೆ ಲಲ ಬಂದೆ ಸರ್. ಅಂಗಡಿ ಬಹಳ ಗದ್ದಲಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಕ್ಕ ತೆಗೆದುಕೋ ಇದನ್ನು. ಅಕ್ಕ ಹಾಗೆ ಅಡಿಗೆನೆ ಮಾಡಿಬಿಡು ಸರ್, ಊಟ ಮಾಡಿಕೊಂಡೇ ಹೋಗಲಿ. ಆಯ್ತು. ಬೇಡ ಕಿರಣ್, ಊಟ ಅಂತ ಕುಳಿತರೆ ಡ್ಯೂಟಿಗೆ ಲೇಟ್ ಆಗುತ್ತದೆ. ಇನ್ನೊಂದು ಸಾರಿ ಬಂದಾಗ ಊಟ ಮಾಡಿಕೊಂಡೇ ಹೋಗುತ್ತೇನೆ. ಸರ್ ನನ್ನ ಅಕ್ಕ ಅಡಿಗೆ ವಿಷಯದಲ್ಲಿ ಕಂಪ್ಯೂಟರ್ ಸರ್, ಕಂಪ್ಯೂಟರ್. 10 ನಿಮಿಷದಲ್ಲಿ ಅಡಿಗೆ ಸಿದ್ಧತೆ ಮಾಡುತ್ತಾಳೆ. ಒಂದು ಸಾರಿ ಇವಳ ಕೈ ರುಚಿಯನ್ನು ನೋಡಿಕೊಂಡೇ ಹೋಗಿವರಂತೆ. ಅದಲ್ಲ ಕಿರಣ್, ಬನ್ನಿ ಸರ್. ಆಯ್ತು ಬನ್ನಿ, ಎಲ್ಲರೂ ಸೇರಿ ಊಟ ಮಾಡಿರಂತೆ. ಗುಣವಂತ ಹೇ ಗುಣವಂತ, ಈ ಪಾಟಿನ ಕೈಯಲ್ಲಿ ನಿನ್ನ ಮನೆಯ ಪತ್ರವನ್ನು ಕೊಟ್ಟು ಹೋದೆಯಲ್ಲ,
ಒಂದೇ ಒಂದು ಬಂದೂಕಿನ ಹೊಡೆತಕ್ಕೆ ಪ್ರಜ್ಞೆ ತಪ್ಪಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ನಿನ್ನನ್ನು ನಿನ್ನ ತಮ್ಮಂದಿರು ಒಯ್ದು ಬದುಕಿಸಿ ಬಿಟ್ಟರ ಮಗನ. ಶಿವ ಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತೆ ಆ ಆಶಾಕಿರಣರ ಮಧ್ಯೆ ಭಾಗವಹಿಸಿ ನಿನ್ನ ಮನೆ ಪತ್ರವನ್ನು ಈ ಪಾಟೀಲ್ ಕೈಗೆ ಒಪ್ಪಿಸಿ ಹೋದೆಯಲ್ಲ. ನಾಳೆನೇ ನಿನ್ನ ಮನೆಗೆ ಬಂದು ನಿಮ್ಮನ್ನು ಹೊರ ಹಾಕಿ ಬೀದಿಯಲ್ಲಿ ತಿರುಗುವ ಬಿಕಾರಿಯಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್, ಬಿಸಿ ಪಾಟೀಲನೇ ಅಲ್ಲ. ಶೆಟ್ಟಿ ಶೆಟ್ಟಿ ರೀ ಪಟೇಲ್ರ ಬರೇ ಶೆಟ್ಟಿ ಅಂದ್ರ ಹೊಡಿದೈತ್ರಿ ನಿಮ್ಮ ಮನೆ ಪಟ್ಟೆ. ನನ್ನ ಹೆಸರೈತ್ರಿ ತುಪ್ಪದಂದದು ತಿಪ್ಪಶೆಟ್ಟಿ ಅಂತ ಹೇಳಿ. ಏ ಮಗನ ಶೆಟ್ಟಿ, ಇಲ್ಲದನ್ನ ಮಾತನಾಡಿ ಉಕ್ಕರಿಸಬೇಡ ನನ್ನ ಸಿಟ್ಟನ್ನು. ಆ ಗುಣವಂತನ ವಿಷಯ ಏನಾಯ್ತು? ಅದು ನಿಮ್ಮದು ತಪ್ಪ್ರಿ. ಒಡೆಕಾಲ ಬೇಷ ಅವನ್ ಬಡಿ ತಂದು ಹೊಡೆದ್ ಬಿಡಿ ಅಂದ್ರ ಕಲಾಸಾಗಿ ಕೈಲಾಸ ಕೂತಿದ್ರಿ ಅವ ಗುಣವಂತ. ಹಾಗಾದರೆ ಆ ಗುಣವಂತನ ವಿಷಯ, ಹಾಗಾದರೆ ಆ ಗುಣವಂತ ಈಗ ಆರಾಮಾಗಿದ್ದಾನ? ಆರಾಮಾಗದ ಅಷ್ಟಲ್ರಿ, ಪುಟ ಚಂಡಗಿನ ಪುಟ ಚಂಡ ಪುಟ ಚಂಡೆ. ಏ ಶೆಟ್ಟಿ, ಅವನ ಯಾವ ಚಂಡ ಆದರೂ ಸರಿ, ಒಂದಿಲ್ಲ ಒಂದು ದಿನ ಈ ಪಾಟೀಲ್ ಕೈಯಲ್ಲಿ ಸಾಯಲೇಬೇಕು. ಅಂದಾಗ ಈ ಪಾಟೀಲಿನ ಆತ್ಮಕ್ಕೆ ಶಾಂತಿ ಅಂತ್ಯವಾಗೋದಕ್ಕೆ ಸಾಧ್ಯ. ನಿಮ್ಮ ಸೆಡ ಅಂತ ಆಗಾದ್ರೊಳಗ ಅವ್ರ ತಮ್ಮರಲ್ಲಿ ನನ್ನ ಸಂತಿ ಮುಗಿಸರಂತೇಳಿ ನಾನು ಎದಿ ಪಟ 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 ಅಂದು ಭಯ ಬರಕತ್ರಿ ಭಯ. ಲೇಪುಕ ನನ್ನ ಮಗನ ಶೆಟ್ಟಿ, ನಮ್ಮ ಸಂತೆಯನ್ನು ಮುಗಿಸಲು ಬಂದ ಆ ಗುಣವಂತರ ತಮ್ಮಂದಿರನ್ನು ರಕ್ತ ಸೀಳಿ ಕುಡಿಯುವ ಅಮ್ಮೀರ ನಾನಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಹೌದು ಬಿಡ್ರಿ ಅಪ್ಪ, ನೀವು ಪೌಡ ಪುರುಷ ಅದಾರ ಅನ್ನೋದು ನಮ್ಮೂರಾಗ ಎಲ್ಲರಿಗೂ ಗೊತ್ತೈತಿ. ಆ ಪಟೇಲ್ರ, ಇನ್ನೊಂದು ವಿಷಯ ನಿಮ್ಗೆ ಗೊತ್ತೈತೇನ್ರಿ? ಏನದು? ನಮ್ಮ ಮನೆಗೆ ಕೆಲಸ ಮಾಡ್ತಲ್ಲ ಕೆಂಪ ನುಡುಗಿ ಬೆನ್ನದ ಬಡಿಗೆ ಆಸೆ ಅಂತೇಳಿ ಆ ಹುಡುಗಿನ ಗುಣವಂತಪ್ಪರ ತಮ್ಮ ಪೊಲೀಸ್ ಸಾಹಿಬ್ ಬರ್ತಾನೆ ಅಂತ ಹೇಳ್ದನಲ್ಲ, ಅವನಿಗೆ ಕೊಡ್ತಾರಂತ ಸುದ್ದಿ ಹೊಂಡತ್ರಿ ನಮ್ಮ ಊರಾಗ. ಏನು? ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಾ ಹೆಣ್ಣನ್ನು ಆ ವರ್ಧನ ಮದುವೆ ಆಗುತ್ತಿದ್ದಾನಂತ? ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಬೆಳೆಸಿದ ಮರದಲ್ಲಿ ನಾನೇ ಫಲ ತಿನ್ನಬೇಕೆ ವಿನಃ ಮತ್ತೊಬ್ಬರ ಕೈ ಸೊತ್ತಾಗಲು ಬಿಡುವುದಿಲ್ಲ ಈ ಪಾಟೀಲ. ಶೆಟ್ಟಿ, ನಾಳೆನೆ ಹೋಗಿ ಆ ಹೆಣ್ಣಿನ ರುಚಿ ನೋಡಿ ಅವಳ ಜೀವಕ್ಕೆ ಮಂಗಲ ಹಾಡಲೇಬೇಕು. ಅದು ಏನಂತಾರಲ್ರಿ, ಉಗುರಿಗೆ ಅರಿಯೋದು ಕೊಡ್ಲಿಗರ್ಸಾಗುತ್ತೆ ನಿಮ್ಮ ಬಾಳ್ವೆ. ಕೈಯಾಗ ಸಿಕ್ಕಾಗ ಬಿಟ್ರೆ ನಮ್ಮ ಮನೆಗೆ ಕೆಲಸ ಮಾಡೋ ಒತ್ತಿನಾಗ ಯಾರೀ ಇಲ್ಲದ ಸಮಯ ನೋಡಿ ಒತ್ತು ನೋಡಿ ಹೊಡ್ತಾ ಇದ್ಬಿಡುದು ನಂದ್ರ ಮುಗಿದ ಹೋಗಿದ್ರಿ ಆ ಹೆಣ್ಣಿನ ಕೆಲಸ. ತಪ್ಪಡ್ದ್ರಿ ಪಡಲ ನೀವ. ಏನಾಯ್ತು ತಿಪ್ಪೇಶೆಟ್ಟಿ? ಅಲ್ಲಿ ನೋಡ್ರಲ್ಲಿ ನಿಮ್ಮ ಕೈಯಾಗಿರೋ ಅರಗನೆ ಬ್ಯಾಟ್ರಿ ಹೆಂಗ ಬರಕತ್ತೈತ್ರಿ, ಗುಂಡಾಕ್ರಿ ನಿಮ್ಮ ಬಂದೂಕಿಗೆ ಒಂದು ಸಲ ಗುಂಡು ಹಾಕಿ ಸಿಟ್ಟಿಲ್ಲ ಪಡ ಮಾಡಿದ್ರ ಸುಡ್ದ ಹೋಗ್ರಿ. ಅವ್ ಗೊಡವಂತ ಬಂದ್ರೆ ರೆಡಿ ನಿಂತಾರೆ. ಏ ಗುಣವಂತ, ನಿಂತ್ಕೋ. ಏ ತಮ್ಮ, ಅಲ್ಲಿ ನಮ್ಮ ಸಾಹುಕಾರ ಕರಿತಾರ ಹಂಗೋಕೆಲ್ಲೋ ದೂರಸೆ. ಏಸಿಗೆಯನ್ನು ಕಂಡು ದೂರ ಆಯ್ದ ಹೋಗ್ಬೇಕಲ್ಲ ಶೆಟ್ಟಿ ಅವ್ರೆ, ಅದಕ್ಕೆ ಹೋಗ್ತಾ ಇದ್ದೆ. ಅಂದ್ರ ನಮ್ಮ ಪಾಟೀಲ್ ಏಸ್ ಅಂತಿದ್ಯೋ ತಮ್ಮ. ರೀ ಪಟೀಲ ಅಕ್ರಿ ಮಗೊಂದ್ ಗುಂಡ ಸುಡ್ಕೊಂಡ್ ಹೋಗ್ಲ್ಯಾ. ಶೆಟ್ಟಿ, ಸುಟ್ಟುಕೊಂಡು ಹೋದರೂ ಪ್ರಯೋಜನವಿಲ್ಲ. ಈ ಗುಣವಂತ ನಮ್ಮ ಕಣ್ಣೆದುರಿಗೆ ಇದ್ದು ಸತ್ತಂತೆಯಾಗಿ ಬದುಕಬೇಕು. ಅಂದಾಗ ಈ ಪಾಟೀಲ ಆತ್ಮಕ್ಕೆ ಶಾಂತಿ. ಲೇ ಗುಣವಂತ,
ನಮ್ಮ ಹಣ ಕೊಟ್ಟು ಬಿಡು. ನೋಡಿ ಪಾಟೀಲ್ರಿ, ಹಣ ಕೇಳುವುದಕ್ಕೂ ಒಂದು ಇತಿಮಿತಿ ಅಂತ ಇದೆ. ಕಂಡಲ್ಲಿ ಈ ರೀತಿ ಕೇಳಿದರೆ ನಮಗೂ ಮರ್ಯಾದೆ ಎಂಬುದು ಇದೆ. ನೀವೇನು ಹಣ ಹಾಗೆ ಕೊಟ್ಟಿಲ್ಲ, ಗ್ಯಾರಂಟಿ ಅಂತೆ ನಮ್ಮ ಮನೆ ಪತ್ರ ನಿಮ್ಮ ಕೈಯಲ್ಲಿ ಅಡವಿಟ್ಟು ಬಂದಿದ್ದೇನೆ ಪಾಟೀಲ್ರಿ. ಮನೆಯ ಪತ್ರ ಲೇ ಗುಣವಂತ, ನಿನ್ನ ಮನೆಯ ಪತ್ರ ತೆಗೆದುಕೊಂಡು ನಾನೇನು ಹುಪ್ಪ ಚಿನ್ನಕ್ಕಲೆ? ಸುಮ್ಮನೆ ಒಳ್ಳೆಯ ಮಾತಿನಿಂದ ನನ್ನ ಹಣ ಕೊಟ್ಟು ಬಿಡು, ಇಲ್ಲ ನಾಳೆ ಬಂದು ನಿನ್ನ ಮನೆಗೆ ಬೀಗ ಹಾಕಬೇಕಾಗುತ್ತದೆ. ನೋಡಿ ಪಾಟೀಲ್ರಿ, ಮನೆಗೆ ಬೀಗ ಹಾಕುತ್ತಾನೆ ಅಂತ ಬಿರುಸಿನ ಮಾತನಾಡಬೇಡಿ. ಇನ್ನು ನಾವು ಹಣ ಕೊಡಲಂತ ಹೇಳಿದ್ರೆ ಹಾಗೆ ಈಗೆಲ್ಲ ಮಾತಾಡೋದು ಬಿಟ್ಟು, ಅದನ್ನೆಲ್ಲ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಬೇಡಿ ಪಾಟೀಲ್ರಿ, ಮಾತಾಡಬೇಡಿ. ಲೇ ಮಗನ ಶೆಟ್ಟಿ, ಏ ಗುಣವಂತ, ಇಷ್ಟೆಲ್ಲ ಮರದಿಗೆ ಹಂಚುವವನು ನಮ್ಮ ಹಣವನ್ನು ನಿನ್ನ ಹತ್ತಿರ ಯಾಕೆ ಇಟ್ಟುಕೊಂಡಿರುವೆ? ಒಳ್ಳೆಯ ಮಾತಿನಿಂದ ನನ್ನ ಹಣ ಕೊಟ್ಟು ಬಿಡು. ಏ ಪಾಟೀಲ, ನೀನು ನನ್ನ ಕೆನ್ನಿಗೆ ಹೊಡೆದಿಯಲ್ಲ, ನಾನು ಹೋಗಿ ನನ್ನ ತಮ್ಮಂದ್ರಿಗೆ ಪಟೇಲ ನನ್ನ ಕೆನ್ನಿಗೆ ಹೊಡೆದ್ರಂತ ಹೇಳಿದರೆ ನನ್ನ ಕೈಯಿಂದ ನನ್ನ ಕೆನ್ನೆ ಮುಟ್ಟಿದ ನಿಮ್ಮ ಕೈ ಬೆರಳನ್ನು ಕತ್ತರಿಸಿ ಸಿಳ್ಳಿ ರಕ್ತ ಕುಡಿಲಾರದೆ ಬಿಡಲಾರು ಆ ನನ್ನ ಜೋಡಿ ಹುಲಿ ಅಂತಿರುವ ತಮ್ಮಂದಿರು. ಜೋಡಿ ಹುಲಿ ಅಂತಿರೋ ತಮ್ಮಂದ್ರೆ ಲೇ ಗುಣವಂತ, ನಿನ್ನ ತಮ್ಮಂದಿರ ಹುಲಿ ಆದ್ರೆ ಅಂತ ಹುಲಿಯನ್ನು ಸೀಳಿ ರಕ್ತ ಕುಡಿಯುವ ಅಮ್ಮೀರ ಈ ಪಾಟೀಲ. ಏನಂದರೆ ಮಗನೇ, ನಿನ್ನ ತಮ್ಮಂದಿರು ನನ್ನ ರಕ್ತವನ್ನು ಕುಡಿತೇನೆ ಎಂದು ಬಗಳಿದೆಯಾ? ಈಗ ನಾನು ನಿನ್ನ ರಕ್ತವನ್ನು ಕುಡಿತೇನೆ. ಅದು ಯಾವ ಹುಲಿ ಬಂತು ನಿನ್ನನ್ನು ಕಾಪಾಡದಿದೆಯೋ ನಾನು ನೋಡಿಕೊಳ್ಳುತ್ತೇನೆ. ಅಪ್ಪ, ಸುಮ್ಮನೆ ಮೇಲೆ ಎತ್ತಿರುವ ಕೈಯನ್ನು ಕೆಳಗಿಳಿಸು, ಇಲ್ಲದಿದ್ದರೆ ಮೇಲೆ ಎತ್ತಿರುವ ಕೈ ಕತ್ತರಿಸಿ ಬೀಳುವುದು ನೆಲಕ್ಕೆ. ನೆಲಕ್ಕೆ ವಿಷ್ಣು, ನೀನು ನನ್ನ ಕೈ ಕತ್ತರಿಸೋದಕ್ಕೆ ಈ ಪಾಟೀಲ ಕೈ ಒಡೆದು ಉರಿಯುವ ಕಟ್ಟಿಗೆ ಎಂದು ತಿಳಿದಿರುವೆಯಾ? ಆದ್ರದ ಕೊನ್ನೆ 10-15 ಹಳ್ಳಿಗಳಿಗೆ ಅರಸನಾಗಿ ಮೆರೆಯುತ್ತಿರುವ ಈ ಪಾಟೀಲ್ ಅಂದರೆ ಆ ಹುಟ್ಟಿಸಿದ ಬ್ರಹ್ಮನೇ ಕೂಡ ಭಯ ಅಂದಾಗ, ನಾನು ತಿಂದು ತಿಪ್ಪೆಗೆಸಿದ ಎಂಜಲ ತಿಂದು ಬೆಳೆದ ನಾಯಿಗಳು ನೀವು, ನಾನು ನಿನಗೆ ಹೆದರುವುದುಂಟೆ? ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂದು ಸೊಕ್ಕಿನಿಂದ ಮಾತನಾಡಿದರೆ ಈ ಸದ್ಯ ಕಳಿಸಿ ಬೀಳುವುದು ನಿನ್ನ ರುಂಡ. ಈ ವಿಷ್ಣುನಿಗೆ ಅಸಾಧ್ಯ ಅನ್ನುವುದು ಯಾವುದಿಲ್ಲ. ದೇಶದಿಂದ ಹುಕ್ಕೇರುತ್ತಿರುವ ಹುಕ್ಕಿನ ದೇಹವಿದು. ಈಗ ಒಳ್ಳೆಯ ಮಾತಿನಿಂದ ನನ್ನ ಅಣ್ಣನನ್ನು ತಡೆದು ನಿಲ್ಲಿಸಿ ಅವನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಅವನು ಬಡಿಯಲು ಮೇಲೆ ಕೈ ಎತ್ತಿದ್ದು ತಪ್ಪಾಯ್ತೆಂದು ನನ್ನ ಅಣ್ಣನ ಹತ್ತಿರ ಕ್ಷಮೆ ಕೇಳಿಕೊಳ್ಳುತ್ತೀಯೋ? ಇಲ್ಲ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತದಿಂದ ನನ್ನ ಅಣ್ಣನ ಪಾದ ತೊಳೆಯಲು. ಪಾದ ಏನಂದಲೇ ಕತ್ತೆ? ಈ ಪಾಟಿನ ರಕ್ತದಿಂದ ನಿನ್ನ ಅಣ್ಣನ ಪಾದ ತೊಳೆಯುತ್ತಾನೆಂದು ಬಗಳಿದೆಯಾ? ಕೊನ್ನೆ ಬೆಂಕಿಯಂತೆ ಪ್ರಜ್ವಲಿಸುವ ಅಗ್ನಿಕುಂಡವನ್ನು ಬೆನ್ನಿಗೆ ಕಟ್ಟಿಕೊಂಡಿರುವೆ ಎಂದಾಗ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಕಾಲಲ್ಲಿ ತುಳಿಯುವ ಅಮ್ಮೀರ ನಾನಾಗದಿದ್ದರೆ ನನ್ನ ಹೆಸರು ಪಾಟೀಲ್, ಪಾಟೀಲನೇ ಅಲ್ಲ. ಲೇ ಪಾಟೀಲು,
ನಿಮ್ಮಂತ ರಣ ಹೇಡಿಕೆಯಲ್ಲಿ ಸುಟ್ಟು ಭಸ್ಮವಾಗುವ ದೇಹವಲ್ಲ ಇದು, ತಂದೆಗೆ ಹುಟ್ಟಿದ ಗಂಡು ದೇಹ. ನಿಮ್ಮಂತ ಬಂಡರ ರುಂಡ ತೆಗೆಯಲು ಹಣ್ಣ ಬೆಳೆಸಿದ ಮೆಂಡಾದ ದೇಹಲೇ. ಹಿಂಡಾದ ದೇಹ ಏ ವಿಷ್ಣು, ಈ ರಾಜ್ಯಕ್ಕೆ ರಾವಣನಿಗೆ ಮೆರೆಯುತ್ತಿರುವ ಈ ಪಾಟೀಲ್ ಎಂದರೆ ಈ ನಿನ್ನ ಮಿಂಡಾದ ದೇಹವನ್ನು ಅರಿದು ತಿಂದು ನಿನ್ನ ಪಾಲಿನ ದೇವರಾಗಿದ್ದ ಈ ನಿನ್ನ ಅಣ್ಣನಿಗೆ ಒದ್ದು ಬುದ್ಧಿ ಕಲಿಸಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಅಯ್ಯಪ್ಪ ಸಾಗರ, ನಮ್ಮ ಪಾಟೀಲ್ ಏನ್ ಮಾಡ್ಬಿಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ, ಕೈ ಬಿಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ. ನನ್ನ ಪ್ರಾಣ ಹೋದರೂ ಸಹಿಸಿಕೊಳ್ಳಬಹುದು, ನನ್ನ ಮನೆ ಬೀದಿಗೆ ಬರ್ತದೆಂದರೂ ಸಹಿಸಿಕೊಳ್ಳಬಹುದು, ಆದರೆ ನನ್ನ ಅಣ್ಣನಿಗೆ ಹೊಲಸು ಮಾತನಾಡಿದ ಈ ಪಾಟೀಲನ ಹಾಲಿಗೆಯನ್ನು ಚಿಲ್ಲಲಾರದೆ ಬಿಡಲಾರೆ. ದುಡುಕಬೇಡಪ್ಪ, ದುಡುಕಬೇಡ. ಅಣ್ಣ, ಇದೇನಣ್ಣ ನಿನ್ನ ಮುಖದ ಮೇಲೆ ಬಾಸುಂಡೆ? ತಮ್ಮ, ಅದು ಹೇಳೋಣ, ಅವನು ನಿನ್ನ ಮೇಲೆ ಕೈ ಮಾಡಿದವರು ಯಾರು ಅಂತ? ಈ ಪಾಟೀಲನು ಅಥವಾ ಈ ಶೆಟ್ಟಿನು? ಅಯ್ಯಯ್ಯಪ್ಪ, ನಾಲ್ಕು ಅಲ್ರಿ ಅಪ್ಪ. ಹೇಳೋಣ, ಬೇಗನೆ ಹೇಳು, ನಿನ್ನ ಮೇಲೆ ಕೈ ಮಾಡಿದವರು ಈ ಪಾಟೀಲನೋ ಅಥವಾ ಈ ಶೆಟ್ಟಿನೋ ಅಂತ? ತಮ್ಮ, ಅವರು ಕೆಟ್ಟವರಾದರೆ ನಾವು ಕೆಟ್ಟವರಾಗುವುದು ಬೇಡ. ಬಡಿದು ದೊಡ್ಡವರಾಗಿದ್ದಾರೆ, ಆಗಲಿ ಬಿಡು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈಗ ನೀನು ಒಳ್ಳೆಯ ಮಾತಿನಿಂದ ನಿನ್ನ ಮೇಲೆ ಕೈ ಮಾಡಿದವರು ಹೆಸರು ಹೇಳಿದರೆ ಸರಿ, ಇಲ್ಲದಿದ್ದರೆ ನಾನೇ ಮುಂದೆ ನಿಂತು ನಿನ್ನ ಮೇಲೆ ಕೈ ಮಾಡಿದವರ ಮೇಲೆ ನಿನ್ನ ಕೈಯಿಂದ ಸರಿಯಾಗಿ ಬಾರಿಸಬೇಕಾಗುತ್ತದೆ. ನನ್ನ ತಮ್ಮ ಹಠಮಾರಿ, ಈ ಪಟೇಲನಿಗೆ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಈಗ ಈ ಪಟೇಲ ನನ್ನ ಕೆನ್ನಿಗೆ ಹೊಡೆದನಂತ ಹೇಳಿದರೆ ನನ್ನ ಕೈಯಿಂದ ಈ ಪಟೇಲನ ಕೆನ್ನಿಗೆ ಹೊಡೆಸುತ್ತಾನೆ. ಇಲ್ಲ, ಈ ಪಟೇಲನ ಹೆಸರು ಹೇಳುವುದು ಬೇಡ, ಆ ಶೆಟ್ಟಿ ಹೆಸರು ಹೇಳಬೇಕು. ಹೇಳೋಣ, ಇವರಿಬ್ಬರಲ್ಲಿ ಯಾರು ಅಂತ? ತಮ್ಮ, ನನ್ನ ಕೆನ್ನೆಯ ಮುಟ್ಟಿದವರು ಈ ಪಾಟೀಲನ ಅಲ್ಲ, ಆ ಶೆಟ್ಟಿ. ಶೆಟ್ಟಿ ಬಿಡ್ಸ ಬರ್ರಿ ಅಪ್ಪ, ಅವ್ರ ಕೈಲಿಂದ ನಿಮ್ಮ ಕೈ ಮುಗಿತೀನಿ. ಲೇ ಪಾಟೀಲ, ನೀನೇನಾದರೂ ನನ್ನ ಅಣ್ಣನ ಮೇಲೆ ಕೈ ಮಾಡಿದ್ದರೆ ನಿನ್ನ ಪರಿಣಾಮನೇ ಬೇರೆ ಇರ್ತಿತ್ತು. ಬಾರಿಸೋಣ ಈ ಶೆಟ್ಟಿಯ ಕೆನ್ನೆಗೆ. ಬಡಿಬಾಡು ಹೋ ಮರೆಯ, ನಿನ್ನ ನಾ ಬಡಿದಿಲ್ಲ, ನೀ ಕೈ ಮುಗಿದು ಹೋ ಮರೆಯ. ಶೆಟ್ಟಿ, ಲೇ ಪಾಟೀಲ, ಇವತ್ತು ನಿನ್ನ ಗುಲಾಮ್ಗ ಬಿದ್ದ ಹೊಡೆತ ಮುಂದೆ ನಿನಗೂ ಒಂದು ದಿನ ಬೀಳಬೇಕಾಗುತ್ತೆ. ಇನ್ನೊಂದು ಸರಿ ನನ್ನ ಅಣ್ಣನನ್ನು ತಡೆದು ನಿಲ್ಲಿಸಿದರೆ ಇದೇ ಪರಶುರಾಮನ ಕೊಡ್ಲೆಯಿಂದ ರುಂಡನೆ ಹಾರಿ ಹೋಗುತ್ತೆ. ಜೈ ವೀರ. ಪಾಟೀಲ್ರೇ, ಎಚ್ಚರ ತಪ್ಪಿದ ನೀವು ಇನ್ನು ಮುಂದಾದರೂ ಎಚ್ಚರದಿಂದಿರಿ. ಯಾಕಂದ್ರೆ ಈ ವರ್ಷ ಮುಂದೊಂದು ದಿನ ನಿಮಗೆ ತಪ್ಪಿದಲ್ಲ ಬರುತ್ತೇವೆ.
ಬಾ ವಿಷ್ಣು ಹೋಗೋಣ. ತಪ್ಪಿದ್ದಲ್ಲ ಲೇ ಗುಣವಂತ, ಈ ಪಾಟೀಲನಿಗೆ ಎಚ್ಚರಿಕೆ ಮಾತನ್ನು ಹೇಳಿ, ನಿನ್ನ ತಮ್ಮ ಹೇಳಿದಾಗೆ ನನ್ನ ಗುಮಾಸ್ತನ ಕೆನ್ನೆಗೆ ಹೊಡೆದು ಹೋದೆಯಲ್ಲ, ಇನ್ನು ಮುಂದೆ ಈ ಊರಲ್ಲಿ ನಿನಗೆ ಉಳಿಗಾಲವಿಲ್ಲ. ನಾಳೆ ನಿಮ್ಮನ್ನು ಈ ಊರಿನಿಂದ ಹೊರ ಹಾಕಬೇಕು. ಶೆಟ್ಟಿ, ಲೇ ಶೆಟ್ಟಿ, ಅಪ್ಪ ಪಾಟೀಲ್ರ ಏನೋ ಬದುಕಿನ್ರಿ ಅಪ್ಪ ನಾನ. ಬಾ ಶೆಟ್ಟಿ, ಅವನು ನಿನ್ನ ಕೆನ್ನೆಗೆ ಹೊಡೆದಿದ್ದು ಒಳ್ಳೇದಾಯ್ತು. ಒಳ್ಳೇದಾತ? ಏ ಬಿಡ್ರಿ, ನೀವು ಒಳ್ಳೇದ್ರಿ ಅಲ್ರಿ. ನಿಮ್ ಸಂಘ ಕಟ್ಕೊಂಡು ನಿಮ್ಮಿಂದ ನಾ ತಿರುಗಾಡಕತ್ತೀನಲ್ಲ, ನನ್ನ ಕ್ಯಾರತ ನಾನಾ ಹೊಡ್ಕೋಬೇಕ್ರಿ. ಅಂತ ಅದು ಏನಾಯ್ತು ಶೆಟ್ಟಿ ಇವಾಗ? ಅಂತದೇನಂತ ಕೇಳ್ತಿರಲ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಈಚೆ ಕಡೆ ಕಪಾಳ ಕೆಂಪುಗಾಗ ನೋಡನ್ರಿ ಯಾವ ಗುಣವಂತ. ಹೊಡೆಯಲು ಬಾ ಶೆಟ್ಟಿ, ಹೊಡೆಯಲಿ. ಆ ಗುಣವಂತ ಈಗ ಸೇಡಿಟ್ಟ ಹಾವಿನ ಎಡೆಯನ್ನು ತುಳಿದಿದ್ದಾನೆ. ಒಂದಲ್ಲ ಒಂದಿನ ಅವನನ್ನು ಕಚ್ಚಿ ಈ ಊರಲ್ಲಿ ಅವನ ಮನೆತನ ಹೇಳುವುದಕ್ಕೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್, BC ಪಾಟೀಲನೇ ಅಲ್ಲ. ಶೆಟ್ಟಿ ನೋಡ್ರಿ ಪಾಟೀಲ್ ಅವರ, ನೀವು ಮಾಡ್ಬೇಕಾದ್ರೆ ಹಿಡ್ಕೊಂಡಿರ ಈ ಕೆಲಸ ನೀವು ಬಾಳ ದಿನ ಬಿಟ್ರೆ ನಂಗ ಸರಿ ಕಾಣದಿಲ್ಲ. ಈ ಕೆಲಸ ಇನ್ನೂ 2 ದಿನದ ಮಾಡಿ ಮುಗಿಸ್ಬಿಡಕ್ರೆ. ಇನ್ನು 2 ದಿನ ಏಕೆ ಶೆಟ್ಟಿ? ಇವತ್ತಿಂದ ಶುದ್ಧವಾಗೋಣ ಯುದ್ಧ ಮಾಡುವುದಕ್ಕೆ. ನಡಿ ಹೋಗೋಣ. ಹಾಗಾದ್ರೆ ಬರ್ರಿ ಅಪ್ಪ ಹೋಗೋಣ. ಹೇ ತಾಯಿ, ಸಕಲ ಜೀವಿಗಳಿಗೂ ಜೀವರಾಶಿಯನ್ನು ಕಾಪಾಡುವ ಮಹಾತಾಯಿ, ನನ್ನ ತಮ್ಮನ ಸಲುವಾಗಿ 108 ವ್ರತ ಮಾಡಿ ನಿನಗೆ ಬೇಡಿಕೊಂಡಿದ್ದೆ ತಾಯಿ. ಈಗ ಆ ವ್ರತ ಪೂರ್ತಿಯಾಗುವ ಸಮಯ ಬಂದಿದೆ. ನಾಳೆ ನನ್ನ ತಮ್ಮ ಪೊಲೀಸ್ ಹುದ್ದೆಗೆ ಇಂಟರ್ವ್ಯೂಗೆಂದು ಹೋಗ್ತಾ ಇದ್ದಾನೆ. ಆ ಇಂಟರ್ವ್ಯೂಯಲ್ಲಿ ಪಾಸ್ ಆಗಿ ಅವನ ಹುದ್ದೆಗೆ ಭರ್ತಿಯಾಗಿ ಬರಲೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಮ್ಮ, ಬೇಡಿಕೊಳ್ಳುತ್ತೇನೆ. ಕಿರಣ್, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳು ಬಾರಪ್ಪ. ಅಕ್ಕ, ಈ ತಾಯಿ ಎಲ್ಲರಿಗೂ ದೇವತೆಯಾದರೆ ನನಗೆ ಮಾತ್ರ ನೀನೇ ತಾಯಿ ಅಕ್ಕ, ನೀನೇ ತಾಯಿ. ನೀನೇ ಆಶೀರ್ವಾದ ಮಾಡಮ್ಮ ಈ ನಿನ್ನ ತಮ್ಮನಿಗೆ. ಕಿರಣ್, ಏನು ಮಾಡ್ತಾ ಇದ್ದೀಯ ನೀನು? ಎದ್ದೇಳು. ಅಕ್ಕ, ಹೆತ್ತ ತಂದೆ ತಾಯಿಗಳ ಮುಖವನ್ನೇ ನೋಡಿಲ್ಲ. ಒಂದು ವೇಳೆ ಆ ತಂದೆ ತಾಯಿಗಳಿದ್ದರೂ ಕೂಡ ನನ್ನನ್ನು ಇಷ್ಟು ಮುದ್ದಾಗಿ ಬೆಳೆಸುತ್ತಿದ್ದಿಲ್ಲ ಅಕ್ಕ. ನಿಜ ಹೇಳಬೇಕೆಂದರೆ ನೀನು ನನಗೆ ಅಕ್ಕ ಅಲ್ಲಕ್ಕ, ನನಗೆ ಜನ್ಮ ಕೊಟ್ಟ ತಾಯಿ ಅಕ್ಕ, ತಾಯಿ. ಹೇ ಹುಚ್ಚಪ್ಪ, ಹೆತ್ತ ತಾಯಿಗೆ ನನ್ನನ್ನು ಏಕೆ ಹೋಲಿಸುತ್ತೀಯ? ನೋಡು, ಆ ನಮ್ಮ ತಾಯಿ ಇದ್ದರೆ ಇನ್ನು ನಿನ್ನನ್ನು ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಜೋಪಾನ ಮಾಡುತ್ತಿದ್ದಳು ಏನೋ. ಇಲ್ಲಕ್ಕ, ಹೆತ್ತ ತಂದೆ ತಾಯಿಗಳಿದ್ದರೂ ಕೂಡ ನನ್ನನ್ನು ಇಷ್ಟು ಜವಾಬ್ದಾರಿ ವಹಿಸಿ ಬೆಳೆಸುತ್ತಿದ್ದಿಲ್ಲ. ಎದೆ ಹಾಲು ಉಣಿಸಿದ ತಾಯಿಗಿಂತಲೂ ತುತ್ತು ಉಣಿಸಿ ಬೆಳೆಸಿದ ಮಹಾತಾಯಿ ಅಕ್ಕ ನೀನು, ಮಹಾತಾಯಿ. ನಿನ್ನ ಋಣವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನಗೆ ಇನ್ನೊಂದು ಜನ್ಮ ಅಂತ ಇದ್ದರೆ ನೀನೇ ನನಗೆ ತಾಯಿಯಾಗಿ, ನಾನೇ ನಿನಗೆ ಮಗನಾಗಿ ಹುಟ್ಟಿ ಬರುತ್ತೇನಕ್ಕ, ಹುಟ್ಟಿ ಬರುತ್ತೇನೆ. ನೋಡಪ್ಪ, ನನ್ನನ್ನು ಹೊಗಳಿ ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿಸಬೇಡ. ಒಬ್ಬ ಅಕ್ಕ ಮಾಡುವ ಕೆಲಸವನ್ನು ನಾನು ಮಾಡಿದ್ದೇನೆ. ನನ್ನನ್ನು ಬಿಟ್ಟರೆ ನಿನಗೆ ಯಾರಿದ್ದಾರೆ? ನೋಡು, ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕು. ಬಾ, ನಿನಗೆ ಊಟಕ್ಕೆ ಸಿದ್ಧ ಮಾಡುತ್ತೇನೆ. ನಡೆ ಅಕ್ಕ, ಹೋಗೋಣ. ಯಾರಲೇ ನೀನು ನನಕ್ಕಳಿಗೆ ಹಾಯ್ದು ಹೋಗುತ್ತಿರುವೆಯಾ ಮಗನೇ? ಆಯ್ದು
ಹಾಯ್ದು ಹೋಗುವುದಲ್ಲ ಕಿರಣ್, ಒತ್ತುಕೊಂಡು ಹೋಗಲಿಕ್ಕೆ ಬಂದಿರುವೆನು ಈ ಚೆಲುವೆಯನ್ನು. ಏನೆಂದಲೇ ಮಗನೇ ಚರಣ್ ರಾಜ? ಬೇಡಪ್ಪ ಬೇಡ, ಬಾ ಹೋಗೋಣ. ಹೋಗೋಣ. ಎಲ್ಲಿಗೆ ಹೊರಟಿರುವೆ ಆಶಾ ನೀನು? ನಿನ್ನನ್ನು ಕಾಣಬೇಕೆಂದು ನಿನ್ನ ಮನೆಗೆ ಹೋಗಿದ್ದೆ, ಆದರೆ ನಿನ್ನ ಮನೆಗೆ ಬೀಗ ಹಾಕಿತ್ತು. ಪಕ್ಕದ ಮನೆಯವರನ್ನು ಕೇಳಿದೆ, ದೇವಸ್ಥಾನಕ್ಕೆ ಹೋಗಿದ್ದಾರೆಂಬ ಸುದ್ದಿ ಗೊತ್ತಾಯಿತು. ಅದಕ್ಕೆ ಹಾತುರಪಟ್ಟ ಬಂದೆ ನಿನ್ನನ್ನು ಹಪ್ಪಿ ಮುದ್ದಾಡಬೇಕೆಂದು. ಚರಣ್ ರಾಜ, ಅಪ್ಪಿ ಮುದ್ದಾಡಬೇಕೆಂದು ತಪ್ಪಿ ಮಾತಾಡಿದರೆ ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ. ಲೇ ಕಿರಣ್, ತುತ್ತು ಕೂಳಿನ ಆಸೆಗಾಗಿ ಮತ್ತೊಬ್ಬರ ಮನೆಯಲ್ಲಿ ಕಸ ಮುಸುರಿ ತಿಕ್ಕಿ ಬೆಳೆದ ನಾಯಿ ಗರುಡನಂತೆ ಗುಡುಗುತ್ತಿರುವ ಈ ಚರಣ್ ರಾಜನಿಗೆ ಬುದ್ಧಿ ಕಲಿಸುತ್ತೇನೆಂದು ಜಿದ್ದಿಗೆ ಜಿದ್ದು ಹಾಕಿ ನಿಂತರೆ ನಿಮಿಷದಲ್ಲಿ ಆಗುವ ಕೆಲಸ ಒಂದೇ ಸೆಕೆಂಡಿನಲ್ಲಿ ಮಾಡಿ ಮುಗಿಸುವನು ಈ ಚರಣ್. ನೋಡಿ ಶ್ರೀಮಂತರೇ, ನೀವು ಕೊಟ್ಟ ಸಾಲವನ್ನು ನಾವು ತೀರಿಸಿದ್ದೇವೆ. ಮತ್ತೆ ನಮ್ಮನ್ನು ಏಕೆ ಈ ರೀತಿ ಕಾಡ್ತಾ ಇದ್ದೀರಾ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡಿ ಆಶಾ, ನಿನ್ನನ್ನು ಬಿಟ್ಟು ಬಿಡಬೇಕೆಂದು ನನ್ನ ಆತ್ಮ ಹೇಳುತ್ತಿದೆ. ಬಟ್ ಅದಕ್ಕೆ ನನ್ನ ಮನಸ್ಸು ಒಪ್ಪಿಗೆ ಕೊಡುತ್ತಿಲ್ಲ. ಬಹಳ ದಿನದಿಂದಲೂ ನನ್ನ ಕಣ್ಣು ಎದುರಿಗೆ ಬೆಳೆದು ಕೋಲ್ ಮಿಂಚಿನಂತೆ ಹೊಳೆಯುತ್ತಿರುವ ಈ ನಿನ್ನ ಸುಂದರವಾದ ಸೌಂದರ್ಯವನ್ನು ಕೊಕ್ಕಿ ತಿನ್ನಬೇಕೆನ್ನುತ್ತದೆ ನನ್ನ ಮನ. ಅದಕ್ಕೆ ಒಂದೇ ಒಂದು ಸಾರಿ ನೀನು ನನಗೆ ಸೆರಗು ಹಾಸಿದರೆ ಸಾಕು, ಜೀವನ ಪೂರ್ತಿ ಅಕ್ಕ ತಮ್ಮಂದಿರಿಗೂ ಸುಖವಾಗಿರುವುದಕ್ಕೆ ಸಾಧ್ಯ. ಏನಂದಲೇ ಏಸಿ ರಕ್ತಕ್ಕೆ ಹುಟ್ಟಿದ ಕೆಟ್ಟ ನನ್ನ ಮಗನೇ, ನನ್ನ ಅಕ್ಕ ನಿನಗೆ ಸರಗಾಸಬೇಕೇ? ನಿನಗೆ ಅಷ್ಟೊಂದು ಕಾಮದ ಒತ್ತಡವಿದ್ದರೆ ನಿನ್ನ ಮನೆಯಲ್ಲಿರುವ ಅಕ್ಕ ತಂಗಿಯರೊಡನೆ ಮಲಗಿ ತೀರಿಸಿಕೋ ನಿನ್ನ ಕಾಮದ ತೃಷೆಯನ್ನು. ಅದನ್ನೆಲ್ಲ ಬಿಟ್ಟು ಸಿಕ್ಕ ಹೆಣ್ಣಿನ ಮೇಲೆ ಸಕ್ಕಿನಿಂದ ಏರಿ ಬಂದರೆ ನಿನ್ನಂತ ಮದವೇರಿದ ಮದ್ದಾನಗೆ ಸುಣ್ಣದ ನೀರು ಕುಡಿಸಬೇಕಾಗುತ್ತದೆ. ಎಚ್ಚರ ಎಚ್ಚರ. ಲೇ ಕಿರಣ್, ಈ ಚರಣ್ ಒಂದು ಸಾರಿ ಕಣ್ಣು ಆಡಿಸಿದರೆ ಸಾಕು, ಕಣ್ಣಿಗೆ ಕುಕ್ಕುವ ಎಣ್ಣೆ ನನ್ನ ಮುಂದೆ ಸಾಲಾಗಿ ನಿಂತಿರುವಾಗ ಇನ್ನು ನೀನು ನನಗೆ ಸುಣ್ಣದ ನೀರು ಕುಡಿಸುತ್ತೇನೆಂದು ಪುಗಳಿದ ಯಾ ಮಗನೇ? ಹೀಗಲೇ ನಿನ್ನ ಜೀವಕ್ಕೆ ಮಂಗಳ ಹಾಡಿ ನಿನ್ನ ಅಕ್ಕಳನ್ನು ಎತ್ತಿ ಮುದ್ದಾಡದಿದ್ದರೆ ನನ್ನ ಹೆಸರು ಜಾಣತನದ ಚಾಣಾಕ್ಷ ಚರಣ್ ರಾಜನೇ ಅಲ್ಲ. ಬರಲೇ ಬಾರಲೇ ಬಾ. ಕೈ ಬಿಡೋ ಕತ್ತೆ. ಚರಣ್ ರಾಜ, ನನ್ನ ಅಕ್ಕಳ ಕೈಯನ್ನೇ ಮುಟ್ಟಿದೆಯಾ ಮಗನೇ? ನಾನೀಗಲೇ ನಿನ್ನ ಗಂಟಲಕ್ಕೆ ಹಾರಿ ನಿನ್ನ ರಕ್ತವನ್ನು ಕುಡಿಯದಿದ್ದರೆ ನಾನೇಕೆ ಗಂಡಸಾಗೆ ಹುಟ್ಟಬೇಕೋ ಈ ಭೂಮಿಯ ಮೇಲೆ? ಗಂಡಸೇ? ಕಾಂಡು ನನ್ನ ಮಗನೇ, ನೀನು ನಿಜವಾದ ತಂದೆಗೆ ಹುಟ್ಟಿದ್ದರೆ ಈ ಬಹದ್ದೂರ್ ಗಂಡಿನೊಡನೆ ಹೋರಾಡು. ಬಹದ್ದೂರ್ ಗಂಡು? ಲೇ ಕಿರಣ್, ನೀನು ಬಹದ್ದೂರ್ ಗಂಡಾದರೆ ಈ ಚರಣ್ ಬೆಂಕಿಯಂತೆ ಹುರಿಯುವ ಜಿಂಕೆಯ ಚೆಂಡು. ನಿನ್ನನ್ನು ಸುಟ್ಟು ಹಾಕಿ ನಿನ್ನ ಅಕ್ಕಳಿಗೆ ಗಂಡನಾಗುವ ಬದಲು ಮಿಂಡನಾಗಿ ಪುತ್ತಳೆ ಹಣ್ಣಿನಿಂದ ಉಬ್ಬಿದ ಗಲ್ಲವನ್ನು ಕಚ್ಚಿ ಈ ಸಮಾಜದ ಎದುರಿಗೆ ಇವಳ ಶೀಲ ಸವಿಯುವ ಸರ್ದೋರ್ ನಾನಾಗದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ಬಾರಲೇ ಬಾ. ಚರಣ್ ರಾಜ, ಚರಣ ತಮ್ಮ,
ಮಾತನಾಡುವೆ ಮಾತನಾಡಲು ಬಿದ್ದಿಲ್ಲ ಮಂಕೆ ನಿನ್ನ ತಮ್ಮ ಸದ್ದಿಲ್ಲದ ಯಮನ ಗದ್ದಿಗೆ ನೇರಿ ಸಾವಿಗೆ ಶರಣಾಗಿದ್ದಾನೆ. ಭಾಷಾ ನೀನು ಸಾವಿಗೆ ಶರಣಾಗುವುದಕ್ಕಿಂತ ಮುಂಚೆ ನಿನ್ನ ಬರಿದಾದ ದೇಹವನ್ನು ನನಗೆ ಅರ್ಪಿಸುವ. ಬಾರಲೇ. ಏನಂತಲೋ ತಾಯಿ ಗಂಡಂದಿರ ನನ್ನ ತಮ್ಮನಿಗೆ ಬಡಿದ ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೇನು? ಹರಕು ಚಪ್ಪಲಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತದೆ. ಬುದ್ಧಿ ಲೇ ಆಶಾ, ನಿನ್ನಂತ ಒಂದು ಹೆಣ್ಣಿನಿಂದ ಬುದ್ಧಿ ಕಲಿಸಿಕೊಳ್ಳಲು ಬುದ್ಧಿಹೀನನಲ್ಲ ಈ ಚರಣ್. ಈಗ ನೀನು ಯಾವ ದೇವರನ್ನು ನೆನೆಸಿಕೊಳ್ಳುತ್ತೀಯೋ ನೆನೆಸಿಕೋ. ಯಾಕೆಂದರೆ ನಿನ್ನ ಶೀಲ ಹಾಳಾಗಿ ನೀನು ಕೂಡ ಯಮನ ಸ್ಥಳಕ್ಕೆ ಟಿಕೆಟ್ ತೆಗೆಸುವಂತೆ. ಬಾ ಬಾರಲೇ ಬಾ. ಲೇ ಚರಣ, ನಾನು ಸತ್ತರೂ ಚಿಂತೆ ಇಲ್ಲ. ನಮ್ಮಂತ ಬಡವರ ಮೇಲೆ ದೌರ್ಜನ್ಯ ಮಾಡುವ ನಿಮ್ಮಂತವರನ್ನು ಬಡವರ ಮೇಲೆ ಬೈಯೋಣ. ನಿಮ್ಮಂತ ಕೆಟ್ಟ ಹುಳಗಳನ್ನು ಸುಟ್ಟು ಹಾಕಲು ನನ್ನ ತಮ್ಮ ಕಿರಣ್ ಎದ್ದು ಬಂದೇ ಬರುತ್ತಾನೆ. ಎದ್ದು ಬರುತ್ತಾನೆ. ಲೇ ಆಶಾ, ಹೊತ್ತು ಮುಳುಗಿದ ಮೇಲೆ ಸೂರ್ಯನ ಕಿರಣ ಕಾಣುವುದಕ್ಕೆ ಸಾಧ್ಯನ? ಬೆಳಕು ಹರಿದ ತಕ್ಷಣ ಚಂದ್ರ ಕಾಣುವುದಕ್ಕೆ ಸಾಧ್ಯನ? ಇಲ್ಲ ಇಲ್ಲ ಆಶಾ, ನಿನ್ನ ತಮ್ಮನ ಉಸಿರಾಟದ ಕಿರಣ ರೇಖೆಗಳೆಲ್ಲ ನದ್ದಿ ಹೋಗಿ ಕತ್ತಲಾವರಿಸಿದೆ ಅವನ ಬಾಳಿಗೆ. ಈಗ ನೀನು ನನ್ನ ಇಚ್ಛೆಯಂತೆ ಬಂದು ನನಗೆ ಸುಖ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಾನೇ ಒತ್ತೊಯ್ದು ನಿನ್ನ ರುಚಿ ನೋಡಬೇಕಾಗುತ್ತದೆ. ಎಲ್ಲೋ ಚರಣ, ಕಂಡ ಹೆಣ್ಣಿನ ರುಚಿ ನೋಡಲು ಹೋದರೆ ಹುಚ್ಚು ನಾಯಿಗೆ ಹರಕು ಚಪ್ಪಲಿ ಹೊಡೆದ ಹಾಗೆ ಹೊಡೆದು ಸಾಯಿಸಿ, ಅದರಂತೆ ನಿನಗೂ ಹರಕು ಚಪ್ಪಲಿಂದ ಹೊಡೆದು ಸಾಯಿಸಬೇಕಾಗುತ್ತದೆ. ಎಚ್ಚರ. ಸಾಹುಕಾರ್ರೆ, ಮಾತಿಗೆ ಮಾತು ಬೆಳೆಸಿ ಸಮಯ ಯಾಕೆ ವ್ಯರ್ಥ ಮಾಡುತ್ತೀರಾ? ಇವಳನ್ನು ಎಳೆದುಕೊಂಡು ಹೋಗಿ ನಿಮಗೆ ಹೇಗೆ ಬೇಕಾ ಹಾಗೆ ಸುಖವನ್ನು ಪಡೀರಿ. ರಮ, ನೀನು ಒಂದು 5 ನಿಮಿಷ ಇಲ್ಲೇ ನಿಂತ್ಕೋ. ನಾನು ಇವಳನ್ನು ಎಳೆದುಕೊಂಡು ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಂಡು ಬರುತ್ತೇನೆ. ಬೋರಲೇ. ಬಂದೆ ರಾಮ, ಬಂದೆ. ಎಂಥ ರುಚಿ ಇವಳದು. ಬಡತನದ ಮನೆಯಲ್ಲಿ ಹುಟ್ಟಿದರೂ ಬಂಗಾರದ ಜಿಂಕೆ. ಇವಳ ಮೈ ಸುಖ ಅನುಭವಿಸುವಾಗ ಅದರ ಮಜನೇ ಬೇರೆ ಇತ್ತು ರಮ. ಏನೇ ಹೇಳ್ರಮ್ಮ, ಇಷ್ಟಪಟ್ಟು ಓಡಿಸುವ ಕುದುರೆಕಿನ ಕಷ್ಟಪಟ್ಟು ಓಡಿಸುವ ಕುದುರೆಯಲ್ಲಿರೋ ಮಜನೇ ಬೇರೆ. ನಾಯಿ, ಬೇಡ ಬೇಡ ಎಂದು ಎಷ್ಟು ಬೇಡಿಕೊಂಡರೂ ಕೂಡ ಎಳೆದುಕೊಂಡು ಹೋಗಿ ನನ್ನ ಶೀಲವನ್ನು ಹಾಳು ಮಾಡದೆ ಇರೋ ಪಾಪಿ. ಆ ದೇವರು ಕೂಡ ನಿನಗೆ ಶಿಕ್ಷೆ ಕೊಡದೆ ಬಿಡಲಾರ. ಶಿಕ್ಷೆ? ಲೇ ಆಶಾ, ಆ ದೇವರನ್ನು ಮೂರ್ತಿಯನ್ನು ಮಾಡಿ ಕೀರ್ತಿಯನ್ನು ಬೆಳಗಿಸುವರೇ ಈ ನರ ಮಾನವರು. ಅಂದಾಗ ಆ ನಿನ್ನ ಕಲ್ಲು ದೇವರು ನನಗೆ ಶಿಕ್ಷೆ ಕೊಡುವನೆ. ಈಗ ನಿನ್ನ ಕಲ್ಲಾದ ದೇವರಿಗೆ ನಾನೇ ಶಿಕ್ಷೆ ಕೊಡುತ್ತೇನೆ. ರಾಕ್ಷಸ, ಇಷ್ಟೊಂದು ಸೊಕ್ಕಿನಿಂದ ಆ ದೇವರನ್ನು ಕಿತ್ತು ಎಸೆದೆಯಲ್ಲ. ಇನ್ನು 3 ದಿನದಲ್ಲಿ ಆ ದೇವರು ನಿನಗೆ ಸಾವು ತಂದೆ ತರುತ್ತಾನೆ ಕಣೋ ಪಾಪಿ. ಸಾವು?
ಲೇ ಆಶಾ, ಆ ಸಾವಿಗೂ ಈ ಚರಣನಿಗೂ ತುಂಬಾನೇ ದೂರ. ಆ ಸಾವು ಎಂಬ ಶಬ್ದ ಈ ಚರಣ್ ಹೆಸರು ಕೇಳಿದರೆ ಸಾಕು, ಸಮೀಪ ನಿಲ್ಲದೆ ಮತ್ತೊಬ್ಬರ ಆತ್ಮದಲ್ಲಿ ಹೊಕ್ಕು ಅವರ ಜೀವನವನ್ನು ಎತ್ತೊಯ್ಯುತ್ತದೆ. ಈಗ ಆ ಸಾವು ಎಂಬ ಭಯಂಕರವಾದ ಶಬ್ದ ನಿನ್ನ ದೇಹದಲ್ಲಿ ಹೊಕ್ಕು ನಿನ್ನ ಆತ್ಮವನ್ನು ಎತ್ತೊಯ್ಯುತ್ತದೆ. ನೆನೆಸಿಕೋ ನಿನ್ನ ಕೊಲ್ಲಾದ ದೇವರನ್ನು. ಆಶಾ, ನಿನ್ನ ಜೀವನದ ಆಸೆಗೆ ಮಂಗಳ ಆಡಿದನು ಈ ಚರಣ್. ಇನ್ನು ಮುಂದೆ ಆ ವಿಷ್ಣುವರ್ಧನ ಆತ್ಮಕ್ಕೆ ಅಂತ್ಯ ಹೇಳಿ ಕೊನೆಗೊಂದು ದಿನ ಆ ಪಾಟೀಲನಿಗೂ ಪರಮಾತ್ಮನ ಹತ್ತಿರ ಪ್ರಯಾಣ ಬೆಳೆಸಿ ಅವನ ಆಸ್ತಿ ಅಂತಸ್ತನ್ನೆಲ್ಲ ನಾನು ಎತ್ತಾಕಿ ಲಕ್ಷಾದಿಗೆ ಲಕ್ಷಾಧಿಪತಿ, ಕೋಟ್ಯಾದಿಗೆ ಕೋಟ್ಯಾಧಿಪತಿಯಾಗಿ ಮೆರೆಯಲೇಬೇಕು. ರಾಮ, ಈ ಮೊಬೈಲ್ ತೆಗೆದುಕೊಂಡು ಬಾ. ಹಲೋ ಹಲೋ, ವರ್ಧನ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಧನ. ಯಾರು ನೀನು? ಯಾರು? ನಾನು ಯಾರಾದರೂ ನಿನಗೇನು ಮರಿ? ಬಂದು ಬಕೇಟ್ ಗಟ್ಟಲೆ ಕಣ್ಣೀರು ಸುರಿಸಿ ಸತ್ತವರ ಆತ್ಮಕ್ಕೆ ಸಪ್ತುತಿ ಮಾಡಿ ಬೇಕಾದರೆ ನಿನ್ನ ಬಂಧು ಬಳಗದವರನ್ನು ಕರೆದುಕೊಂಡು ಬಾ, ಅವರೂ ಕೂಡ ಕಣ್ಣೀರು ಹಾಕಲಿ. ಏನು ಹೇಳುತ್ತಿದ್ಯಾ ನೀನು? ಹೌದು, ಊರ ಪಕ್ಕದಲ್ಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ಆ ಆಶಾ ಭಕ್ತಿಯಿಂದ ಬೇಡಿಕೊಳ್ಳಲು ಬಂದಿದ್ದೆ. ಅದಕ್ಕೆ ಆ ಅಕ್ಕ ತಮ್ಮಂದಿರಿಗೆ ಮಾರಿಯನ್ನು ಆಡಿ ಅವರ ಜೀವನವನ್ನು ಯಮನ ಪಾದಕ್ಕೆ ಅರ್ಪಿಸಿದ್ದೇನೆ. ನೀನು ಬಂದು ಅವರ ಡೆಡ್ ಬಾಡಿಯನ್ನು ಕಲೆಕ್ಟ್ ಮಾಡು. ಯಾರು ನೀನು? ಏನು ಮಾತಾಡುತ್ತಿರುವುದು ನೀನು? ನಾನು ಯಾರು? ನಾನು ಯಾರಾದರೂ ನಿನಗೇನು ಮರಿ? ಬಂದು ಬಕೆಟ್ ಗಟ್ಟಲೆ ಕಣ್ಣೀರು ಸುರಿಸಿ ಸತ್ತವರ ಆತ್ಮಕ್ಕೆ ಸಂತೃಪ್ತಿ ಮಾಡಿ ಬೇಕಾದರೆ ನಿನ್ನ ಬಂಧು ಬಳಗದವರನ್ನು ಕರೆದುಕೊಂಡು ಬಾ, ಅವರೂ ಕೂಡ ಕಣ್ಣೀರು ಹಾಕಲಿ. ಗುಡ್ ಬೈ. ಏ ರಾಮ, ಏ ಮೊಬೈಲ್ ತೆಗೆದು ತಿಪ್ಪೆಗೆ ಸೆ. ಆಯ್ತು ಸಾವುಕಾರೆ. ಬಾ 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 ಬಾ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಪ್ಪಲ್ಲಿ ನನ್ನನ್ನು ಅವಮಾನ ಮಾಡಿದ್ಯೋ ಅದೇ ಯೂನಿಫಾರ್ಮ್ ಇಲ್ಲದ ಬಟ್ಟೆ ಬರೆ ಇಲ್ಲದೆ ಓಡಿಸ್ತೀನಿ. ಇನ್ನು ಮುಂದೆ ನಾನು ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಚರಣ್ ರಾಜನ ಎದುರು ಹಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ದೆ ಇಲ್ಲದೆ ನೋಡ್ಬೇಕು. ಒಂದು ಹೆಣ್ಣಿನ ಮಾನ ಪ್ರಾಣ ತೆಗೆದು ಮಜಾ ತಗೊಳ್ಳೋದಲ್ಲ ಕಣಲೇ ಗಂಡಸ್ತಾನ ಅಂದ್ರೆ. ಇನ್ನೊಬ್ಬರ ಮಾನ ಪ್ರಾಣ ಸಲುವಾಗಿ ಸದಾ ಸದ್ದನಾಗಿ ನಿಲ್ಲುತ್ತಾನಲ್ಲ ಅವನು ಕಣಲೇ ನಿಜವಾದ ಗಂಡು. ಲೇ ಗಂಡು ನನ್ನ ಮಗನೇ, ನಾನು ಬರೋವರೆಗೆ ಅಲ್ಲೇ ನಿಲ್ಲಲೇ. ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೇನೆ. ತಾಕತ್ತಿದ್ರೆ ನಿಲ್ಲಲೇ ನಾಯಿ ಬರೋವರೆಗೂ.
ಎಂಥ ಘೋರವಾದ ದೃಶ್ಯ. ಅಕ್ಕ ತಮ್ಮಂದರು ಇಬ್ಬರನ್ನು ಕೊಲೆ ಮಾಡಿ ಹೋಗಿದ್ದಾರೆ. ಬಿಸಿ ಅವರ ಉಸಿರಾಟವನ್ನು ಚೆಕ್ ಮಾಡಿ. ಎಸ್ ಸರ್. ಎಸ್ ಸರ್, ಹೆಣ್ಣು ಮಗಳಿಗೆ ಜೀವ ಇದೆ, ಇವನಿಗೆ ಜೀವ ಹೋಗಿದೆ ಸರ್. ಹೌದಾ? ಹಾಗಾದರೆ ಅವನನ್ನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಎಸ್ ಸರ್. ಯಾರು ಇವರನ್ನು ಕೊಲೆ ಮಾಡಿರಬಹುದು? ನನಗೆ ತಿಳಿದ ಮಟ್ಟಿಗೆ ನಮ್ಮೂರ ಚರಣ್ ಪಾಟೀಲರ ಕೈವಾಡ ಇರಬಹುದಾ? ಒಂದು ವೇಳೆ ಅವರ ಕೈವಾಡ ಏನಾದರೂ ಇದ್ದರೆ, ಲೇ ಚರಣ್ ಪಾಟೀಲ್, ನನ್ನ ಬಾಳ ಸಂಗಾತಿಯಾಗಿ ಬರಬೇಕಿದ್ದ ಈ ಆಶಾಳನ ಕೊಲೆ ಮಾಡಿದ ನಿಮ್ಮಿಬ್ಬರನ್ನು ಹೊತ್ತು ನನ್ನ ಕಾನೂನು ಕಸ್ಟಡಿಯಲ್ಲಿ ಹಾಕಿ ನನ್ನ ಪೊಲೀಸ್ ಬೆಲ್ಟ್ನಿಂದ ನಿಮ್ಮ ಮೈ ಚರ್ಮವನ್ನು ಲೂಸ್ ಮಾಡಿ ಸತ್ಯವನ್ನು ಬಾಯಿ ಬಿಡಿಸದಿದ್ದರೆ ನನ್ನ ಹೆಸರು ವರ್ತನೆ ಅಲ್ಲ. ಏನ್ ನಾಟಕ ರೀ, ಏನ್ ನಾಟಕ ಅವನು ಬನ್ನಿಕರಿ ಜಾತ್ರೆಗ. ಅದ್ಯಾವ್ದ ಭೋಚಲಿಂಗಪ್ಪ ಮಗ ನೀಚಲಿಂಗ ಅಂತ್ರಿ. ಅದು ಅಷ್ಟ ಅಲ್ರಿ, ಹೊತ್ತು ನೋಡಿ ಹೊಡ್ತಾ ಹಾಕ್ಬೇಕಂತೆ. ಅಲ್ಲೇ ಬೆಳಕರಿಯಕ್ ಬಂದೈತಿ, ಈಗ ಹೊತ್ತು ನೋಡಿ ಹೊಡ್ತಾ ಹಾಕ್ಬೇಕಂತಂದೇಳಿ ನಾನು ಆ ಉಪ್ಪಿನಕಾಯಿ ಮಾರೋ ಎಣ್ಣೆಯಿಂದ ಬಿದ್ದೀನಿ. ಅದು ಎಲ್ಲಿ ನನ್ನ ಕಣ್ಣಾಗ ಸುಣ್ಣದ ನೀರು ಬಿಟ್ಟು ಹೋಗುತ್ತೇನು ಅನ್ಸಕತೈತ್ರಿ ಅವನವನು. ಅಯ್ಯಯ್ಯಯ್ಯಯ್ಯೋ, ಹಾಳಾಗೋತ್ರಲ್ರಿ ನನ್ನ ಉಪ್ಪಿನಕಾಯಿ. ಇದು ಬಂದು ಹಾದಿದ್ದಕ್ಕೆ ನನ್ನ ಉಪ್ಪಿನಕಾಯಿನ ಹೊಡಿತಲ್ರಿ. ಏ ಮೂಳ, ಯಾರು ನಿನ್ನ ಬೇಬರ್ಸಿ? ಬೈಬೇಡ ತಡಿಲೇ ಅಪ್ಪ. ಏನ್ ನಿದ್ಗಿದ್ದ ಗಣ ಬಂದ್ಬಿಟ್ಟು ಏನು ಬೆಳಕು ಹೊರತ್ ಬಂದಾಗಲ್ಲ ಯಾಕ? ಇಷ್ಟು ದೂರ ಸರಿದು ಹೋದ್ರೂ ಅವನು ಒಂದು ನಮೂನಿ ಅರಸಿದೇವು ಬಂದಾಗ ಬಂದು ಧಕ್ಕನಾಗ ಆಯ್ತಿಯಲ್ಲ. ಏನು ಹಿಳ್ಕೊಂಡು ಹೊಂಟ್ಬಿಟ್ಟು ಏನ್ ನೀನು? ನನಗೆದ ಕೆಳಗನ ಬರಬೇಕು. ನನ್ನಂತ ಹುಡುಗಿಯರ ಕಂಡ್ರ ನಿನಗ ಬರ್ತಾವು. ಅಲ್ಲ, ನನಗ ಬಂದ ಹಾದ ನನ್ನ ಮುಂದೆ ದಿಮಾಕ್ ಮಾಡಕತ್ತೀಯಲ್ಲ. ನೀನು ಸರಳ ಉಪ್ಪಿನಕಾಯಿ ರೊಕ್ಕ ಕೊಟ್ಟಿ ಸರಿ, ಇಲ್ಲಾಂದ್ರ ನಮ್ಮ ಅಪ್ಪಗೆ ಹೇಳಿ ನೀನು ಒದ್ದು ಒಳಗ ಹಾಕಿಸ್ತೀನಿ ಮಗನ. ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಮಲ್ಲಿ? ನೀನು ಕೊಟ್ಟು ಕಳಿಸ್ಬಿಡ್ತೀವಿ. ನಿನಗೆ ಏಟೈತೆ ಅದು ಓಟ ಕೊಟ್ಟು ಕಳಿಸ್ಬಿಡ್ತೀವಿ. ಈ ಮೈಕಿದ್ದಾಗ ಅದೀನಿ ನೀನು. ಅಯ್ಯಯ್ಯ, ಹೌದಲ್ಲ, ನೀ ಅದಿಯ ಬಾ, ನಿನ್ನ ಮಾತದಾವ್ ಬಾಳ ಬೆಲ್ಲ. ಅಯ್ಯಯ್ಯಯ್ಯ, ಹೌದೇ ನಾನಲ್ಲ, ನೀ ಅದಿಯ ಬಾಳ ಬೆಲ್ಲ, ನಿನ್ನ ಮಾತದಾವ್ ಬೆಲ್ಲ. ಬೆಲ್ಲ ಮುಂದೆ ಮಾಡಿ ನಿನ್ ಗಲ್ಲ ಕೊಡ್ತೀನಿ. ಒಂದು ಪಿಲ್ಲ ಹೊಡೆದ್ ಬಿಡಂಬ, ಏನೋ ಒಂದು ಕಲ್ಲ. ಅಲ್ಲ, ನಂದು ಇನ್ನ ಏನು ಇಲ್ಲೇ ಇಲ್ಲ. ಆಮೇಲೆ ಅವ ಮಂಗ್ಯನ ಮಗ ಮಲ್ಲ ಕಂಡು ಹುಡುಗಿಯರಿಗೆ ಕಣ್ಣು ನೋಡೋದು ಹೊಳಗೆ ಹಾಕ್ಯಾನದ ಅವನ ಕೆಲಸ. ಆದ್ರೆ ನಾನು ಹಂಗಲ್ ನೋಡು, ನಾನೇನಿದ್ರು ಒನ್ವೇ ಮಲ್ಲಿ, ಒನ್ವೇ ನಾನು. ಅಲ್ಲ ಮಲ್ಲ, ಅಲ್ಲ ನಲ್ಲ, ನಂದು ಮನಸ್ಸು ನಿನ್ನ ಮ್ಯಾಗ ಐತಿ. ಹಾಗಾದ್ರೆ ಮುಂದೆ ಮಾಡು, ನಿನಗಲ್ಲ ಕೊಡುವೆ ನಾನೊಂದು ಪಿಲ್ಲ. ಇವು ಮುಂದೆ ಕುಂತಿದ್ದು ಸುರುಸ್ಲಿ ಜೊಲ್ಲ. ಇವು ಮುಂದೆ ಕುಂತಿದ್ದು ಜ್ವಲ್ ಸುರಿಸ್ಬೇಕಂತ ನೀವು ಒಂದು ನನ್ನ ಸೊಂಟ ಹಿಡ್ಕೊಂಡು ಡ್ಯಾನ್ಸ್ ಮಾಡು. ಇಲ್ಲ, ನಾಟಕ ಮಾಡುವ ಕೋರಿ ಸಂಧದಿ ಮಾರ್ಯಗ ಮಾರಿ ಯಬಸಿ ತರಿಸತಲೋದಗರೆ ಹರಿಯದ ಹುಡುಗರು
ನಮ್ಮೂರ ಜಾತ್ರೆ ಮಾಡೋಣ ರಾತ್ರಿ ಹುಡುಗಿ ಬರಬೇಕನೆ ರಾತ್ರಿ ನಾಟಕ ಮಾಡುವ ಕೋರಿ ಸಂಧಿ ಮಾರ್ಗ ಬಾರಿ ನಾಟಕ ಮಾಡುವ ಕೋರಿ ಸಂಧಿ ಮಾರ್ಗ ಬಾರಿ ಎಪ್ಪತ್ತೈದು ಸತಾರೋಗರಿ ಅರೆಯದ ಹುಡುಗರು ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕನೆ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕನೆ ರಾತ್ರಿ ಪ್ರೀತಿ ಪ್ರೇಮ ಮುಚ್ಚಾಯಿದ ಸೀರೆ ಕೈಯಾಗ ಸರಾಯಿ ಮಾತೆಯ ಕಟ್ಟೀರಿ ಎಳೆಯ ಸತ್ತ ಕನಸತಿ ಪುಲ್ಲ ಮಾಲಿಯ ಮ್ಯಾಲ ರಸ ರಸಗಲ್ಲ ಎಳೆಯ ಸತ್ತ ಕನಸತಿ ಪುಲ್ಲ ಮಾಲಿಯ ಮ್ಯಾಲ ರಸ ರಸಗಲ್ಲ ಮೆತ್ತಗಲ್ಲ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕನೆ ರಾತ್ರಿ ಮೆತ್ತಗಲ್ಲ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕನೆ ರಾತ್ರಿ ಹುಡುಗಿ ಸಣ್ಣಾಗಿ ಕೈಯಿಲ್ಲ ಸಂಸದೆಲ್ಲ ಮಲಗಿ ಹುಡುಗಿ ಸಣ್ಣಾಗಿ ಕೈಯಿಲ್ಲ ಸಂಸದೆಲ್ಲ ಮಲಗಿ ಎಡಿಯಾಗದಿಂದ ಸೋಗ ಮಾಡಿ ಕನ್ನಡ ಸಾಲಿಗೆ ಹೋಗುವಾಗ ಸೋಗ ಮಾಡಿ ನವಿಲಿಗೆ ಬಂದಂಗನ ಹಚ್ಚಿಕೆ ಹೋಗುವಾಗ ಸೋಗ ಮಾಡಿ ನವಿಲಿಗೆ ಬಂದಂಗನ ಹಚ್ಚಿಕೆ ಕಳೆದೋ ನಿಮ್ಮ ಅಪ್ಪನ ಮರ್ಯಾದೆಲ್ಲ ಕಳೆದು ಪೂರ ಕಳೆದೆಲ್ಲ ಅರ್ಬಿದ್ ಮಾಡಿಬಿಡುವ ತೋ ನಿಮ್ಮವನ ಎವ್ರ ಕೊಟ್ಟಿದ್ದ ಯಪ್ಪ ಅವ್ವ ಮಗಳ ಹೇಳ್ಬೇ ಏನಾತ ಯಪ್ಪ ಹೇಳ್ಬೇ ಏನಾತ ಎದಕ್ ಕಳಕತ್ಯ ಹೆಂಗ್ ಹೇಳಿ ನಾನು ನನ್ನ ಬಾಯಿಲಿ ಒಲಿ ಯವ್ವನ ಇಟಾತಿ ಮಠ ಅಗಲ ಬಾಗ್ತದ ಹೇಳ್ದಲ್ಲ ಅದ ಬೈಲಿ ಹೇಳ ಏನಾತ ಯಪ್ಪ ಅದು ಬಾಳ ಬಾಳ ಅಂದ್ರ ನೋವಾಗಕತ್ತೈತಿ ನೋವಾಗತ್ತ ಬೇ ಅದ್ರದ್ ಬೇದ ಯಪ್ಪ ಇವ ಅದನ್ನಲ್ಲ ಮಗಳಿಗೆ ಸಂಧ್ಯಾಗ ಇರ್ಬು ಕಡ್ದಿರ್ಬೇಕ ನೋಡ್ರಿ ಯಾ ನಮ್ಮನೆ ತಿಳ್ಕತ್ತಿ ಬಿಟ್ಟಾಳ ಆಕಿ ಮರಕತ್ತಿ ಬಿಟ್ಟಾಳಲ್ಲ ಇರಿಬಿ ಕಡಿದಿಲ್ಲ ಮಗನ ಸೋಲ್ ಕಡಿಮೆ ಸೋಳ ಮಾಡ ಸುಮ್ಮನೆ ತಲೆ ಪಕ್ಕನೆ ಬರ್ತೀನಿ ಈಗ ನಾಲ್ಕು ನೀನ್ ಯಾನ ನೋಡಿ ನೋಡ್ರಿ ನೀವ್ ಯಾ ನಮ್ಮನೆ ಹೇಳಿದ್ರೆ ಯಾರ ಮೇಲೆ ಸಿಟಿಗೆ ಬರ್ತೀಯಲ್ಲ ಆಗ ಹೊದಕ ಬರ್ತೀಯಲ್ವ ತಿಪ್ಪ ಸಿಟಿ ನೋಡ ಮಗನ ಒಂದು ಸಲ ಜಾಡಿಸಿ ಹೋದ್ನಪ್ಪ ಅಂದ್ರ ಇದು ನಡುವೆಲ್ಲ ಬೈತಲ್ಲ ಜಾಡಿ ಮಗನ ಇದ ಒಳ್ಳೆ ಛತ್ರಿ ಏರಿಸಿದ್ರ ನಾನ್ ನಿಂದಕ್ಕ ಅವಾಗ ಆಗತ್ ನಿಂದ ಏ ತಮ್ಮ ಕಾರ ಕುಟ್ಟ ಮಲ್ಲೆ ಹೋದಿಲ್ಲ ನೀನ ಹೌದ್ರಿ ಜಟ್ರ ಯಾಕ ಕಣ್ಣು ಮುಂಬೈ ಬಿಟ್ಟವ್ರ ಅಲ್ಲೇ ಹಂಗೆ ನಿಲ್ಲೇ ಹುಡುಗ ಎಲ್ಲ ಸರಿ ಕಾಣ್ತಾವ ಸ್ವಲ್ಪ ನೀನು ಮುಚ್ಚೆ ನಿಂದಿರ್ತೀಯಪ್ಪ ಮುಚ್ಕಡೆ ನಿಂದಿಸ್ಬಿಟ್ರ ಬ್ಯಾಪ ಒತ್ತು ಮುಂಜಾಲಿಂದ ಯಪ್ಪ ಯವ್ವ ಮಗಳ ಹೇಳ್ಬ ಏನಾತ ಯಪ್ಪ ಇವ ಇದನಲ್ಲಿ ಇಲ್ಲ ನಲ್ಯ ಬೇಷ ಜೋರಂಗೆ ಬಂದು ನನ್ನ ಎದಿಗೆ ಹಾದ್ ಬಿಟ್ನೋ ನೋಡ್ಯಪ್ಪ ಧಕ್ ಅಂತಂದು ವಾ 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 ನಿನ್ಗೆ ಆದ್ಬಿಟ್ನ ಅವ ಶಟ್ರ ಅದನ್ನಂತ ಕೇಳ್ತಿರಲ್ರಿ
ಅಕ್ಕಂಡ್ ಓದಿರ ಮಂಗನ ಮಗನ ಶಟ್ರ ಇವ 7 ಮಂದಿಗೆ ಅದಾನ 8ನೇದಕ್ಕೆ ಗಂಟು ಬಿದ್ದ ನೋಡ್ರಿ ಇವ. ಲೇ 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 ಮಲ್ಲ ನಿನ್ನಂಗ ಮಾಡಿ ಏನಪ್ಪ ನಾನು ಕಂಡು ಹುಡುಗಿಯರಿಗೆ ಕಣ್ಣು ಆಡಿಸಿ ಮಸಾಜ್ ಮಾಡಿ ಹೋಗಕ್ಕ ನಾನೇನಿದ್ರು ಒನ್ವೇಲೆ ಮೊಪ್ಸು ಮಗನ ಒನಿವೆ ಅಲ್ಲ ಮಗನ ಒಂದು ಸಲ ಜಾಡಿಸಿ ಹೋದ್ನಪ್ಪ ಅಂದ್ರ ಇಲ್ಲೈತಿಲ್ಲ ಇದು ನಡಲ್ ಎಲ್ವ ಇದೆಲ್ಲ ಜಾಜ ಮಗನಿದ ಕಟ್ತಾರ ಸಣ್ಣಗೆ. ಏ ತಿಪ್ಪಸೇಟಿ ನಾನು ಆದಿಲ್ರಿ ನಿಮ್ಮ ಮಗಳಿಗೆ. ಲೇ ನೀ ಆದಿಲ್ಲ ಅಂದ್ರೆ ಅಕ್ಕೆದಾಳನು ಮಲ್ಲಿ ಏಯ್ ಕೂಡಲೇ ಮಗೆ ಮುಟ್ಟಿ ಮುಟ್ಟಿ ತೋರ್ತಲ್ಲ ಕಟ್ತಾರ ಸಣ್ಣಗೆ ನಿನ್ನೊಬ್ಬವನ್ನ ಕರೆಕ್ಟ್ ಹೇಳಿದ್ ನೋಡ್ರಿ ತಿಪ್ಪಸೇಟ್ಯಾರ ಅವನವನು ಏನಾರ ಒಂದು ತಟ್ಟಕ್ಕೆ ಸಲಿಗೆ ಕೊಟ್ರ ಅಂತಂದು ಹೇಳಿ ನಿಮ್ಮ ಮಗಳನ್ನ ಏನ್ ಬೇಕಲ್ಲಿ ಮುಟ್ಟೆ ಮಾತಾಡ್ಸಕ್ ಹೋಗಾನ ಆಟ ಮುಟ್ಟಿದ್ರೆ ಮಾಡಿದಾಗತ್ತೆ ಅಲ್ಲೇ ನೀನು ಏ ಮಂಗ್ಯ ನನ್ನ ಮಗನ ಅವಾಗ ಆರಾಮ ಆಗಲ್ದ ಬಿಡವಲ್ದ ನೀನ್ ಅದಕ್ಕೆ ನನ್ನ ಮಗ ಯಾವ್ದಪ್ಪ ಮಗನ ಚಂಬಂಗಿ ಮರ ಅವನ. ರೇ ತಿಪ್ಪಸೇಟರ ಚಂದಾಗ ಮಾತಾಡ್ರಿ ನೀವು ಅನಾಮತ ನನಗೆ ಮರ್ಯಾದಿಲ್ಲ ಅಂತ ತಿಳ್ಕೊಂಬಿಡ್ರಿ ನಾನು ಯಾಕೆ ಹಾಕೊಳ್ರಿ ನಿಮ್ಮ ಮಗಳಿಗೆ. ಏ ನಿನಗೆ ಮರ್ಯಾದ್ಲಿ ನನ್ಗ ನಿನಗೆ ಮರ್ಯಾದ ಇತ್ತಂದ್ರ ನನ್ನ ಮಗಳಿಗೆ ಅದಕ್ಕೈತೆ ಬಾ ಮಗನ. ಹೌದಲ್ಲೇ ಅಮ್ಮ ಹಂಗೆ ನನ್ನ ಮಗನ ಸುಮ್ಮ ತಗಲ ನನಗಟ್ಟೆ ಬಿದ್ಯಾ ಮಗನ ಗೋಯ ಜೊಳ್ಳಿನ ಅಂತವನ ಒಮ್ಮೆ ಜಾಡ್ಸೋತ್ ನೋಡ ಮಗನ. ಅಲ್ಲ ನೋಡಕ್ ಒಂದು ಇಟ ಅದಾನ ಯಾನವನಿ ಬಿಪಿ ಐತಿ ನೋಡು ಅಲ್ಲ ಇವಂತ ಕಾದ್ರ ಇವಂತ ಕಿಟ್ ನಾನು ನಿಂತ್ಕೊಂಡಿ ಅಂದ್ರ ಇಬ್ರು ಕ್ವಾಡ್ಲಿ ಕುಡ್ದಲ್ತ ಬಿಡ್ದಾರ್ತೀವಿ ನಾವು ಹೋಗ್ಬಿಡ್ತು ನಾನು ಸಲ ಕಾಣವಲ್ಲ ಯಾಕ ನೀನು ಅನ್ಸ್ಕೊಂಡಿದ್ದೀನಿ. ಯಾಕಲ್ಲ ಏಮಲ್ಲ ನಿಂದೇನಂತೈತೆ ನೋಡು ಇಲ್ಲಿಂದ ಸರಳ ಹೋಗ್ಯೇನು ಮತ್ತ ನಲ್ಲ ನೋದ್ನಲ್ಲ ಹಂಗತಿ ನೀನು ಒದಂದ್ಯಾ ಶಟ್ರ ನಾ ಅಂತವಲ್ರಿ ನಿಮ್ಮ ಮಗಳಿಗೆ ಪರಿಚಯ ಎಷ್ಟು ಅಂತ ಕೇಳ್ರಿ ನಾನು. ಏ ಮಲ್ಲಿ 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 ಈ ಈಸ್ತಿನ ಒಮ್ಮೆರ ಆಯೋದು ಒತ್ತದು ಮಾಡಿನ ನಿನಗೆ ನಾನು ಈಸ್ತಿನ ಒಮ್ಮೆರ ಆಯೋದು ಒತ್ತದು ಮಾಡಿನ ಆಯದು ಮದಿಲ್ಲ ಒತ್ತದು ಮದಿಲ್ಲ ಮಕ್ಕದು ಮದಿಲ್ಲ ಏದುದು ಮದಿಲ್ಲ. ಮತ್ತೆ ನಿಮ್ಮ ಅಪ್ಪಗೆ ಏತದ ನಮ್ಮ ಅಪ್ಪನ ತಲೆ ಸ್ವಲ್ಪ ಕೆತ್ತ ಬಿತ್ತೈತಿ. ಆಯ್ ಬಾ ಮಗನ ಆಯ್ ಮುಕ್ಕಳಿಂದ ಚಂಕಿದ್ರ ಚೆಂಬ ನಾ ಮೊದಲ ಟಿಕ್ಕನ ಮಗ ಯಾರನ್ನ ಕೇಳಲ್ಲ. ಯವ್ವ ಮಗಳ ಏನಪ್ಪ ಮನೆಗೆ ಬಾರೋ ನಾವು ನಡಿಯಪ್ಪ ಬರ್ತೀನಿ ನಾ ನಿನ್ ಹಿಂದ. ಹೋಗ್ಬಿಡ್ರಿ ಬಾಳ ತಾತು. ಯವ್ವ ಮಗಳ ಮತ್ ನೀನ ಖಾರ ಕುಡ್ಸ್ಕೊಂಡ್ ಬರ್ತಂತೇಳಿ ಬ್ಯಾರೆ ಮತ್ತೇನ ಕುಡ್ಸ್ಕೊಂಡ್ ಬಂದ್ಬಿಟ್ಟಿ ನೀನ ಅವ ಅದನ್ನಲ್ಲವ ಸರಿ ಇಲ್ಲ ಮನುಷ್ಯವ ನೋಡ ಹುಷಾರ್ಯ. ಇಲ್ಲಪ್ಪ ಖಾರ ಕುಟ್ಟ ಸೊನ್ನ ಬರ್ತೀನಿ ಹೇಳಕ್ಕಲ್ಲ ನೋಡ ಹೋಗಿ ನೋಡ ಇಲ್ಲಿಂದ ಸರಳ ಹೋಗಿನಿ ನೀನ ಇಲ್ಲಿಂದ ಸರಳಿಗೆ ಬಾ. ಯಪ್ಪ ನೀ ಹುಷಾರ ಹೋಗು ಯಾವಾರ ಮತ್ತೆ ನಿನ್ನಂಗ ಇರ್ತಾವಲ್ಲ ಬೆನ್ನ ಹತ್ತಿಗಿತ್ಯಾವು. ಆಯ್ತು ಮಗಳ ಹೋಗಿ ನಾನು ನೀ ಬಾ. ಏ ಅಪ್ಪ ಮಲ್ಲಿ ಏನು ಸ್ಟ್ರಾಂಗ್ ಅಂದಲ್ಲ ನಿಮ್ಮಪ್ಪ. ನಮ್ಮಪ್ಪನಂದ್ರ ಏನಂತ ತಿಳಿದೆ ನೀನು. ಏ ಹೌದೌದು ಬಿಡು ಈಸ್ ದಿನ ಕೇಳ್ತಿಲ್ಲಪ್ಪ ನಿಮ್ಮ ಅಪ್ಪನ ಮಾತು ಇವತ್ತು ನೋಡು. ಹೌದಾ ಇವತ್ತು ಕೇಳಿದ್ರಲ್ಲ ಅದರ ಚಲೋ ಆತ್ ಬಿಡು. ಮಲ್ಲಿ ಹೇಳಮ್ಮವ ನಿಮ್ಮ ಅಪ್ಪ ಹೋದ ಮತ್ತೆ ಇದ ಹುಡುಕ್ನ್ಯಾಗ ಬಂದು ಒಗ್ಯೂನ ಒಗದ್ ಬಿಡಂ ಬಾತ ಒಗೀನು ಅಲ್ಲ ಬಾರೋ ನನ್ನ ರಾಜ ಕೊತ್ತಂಬರಿ ಬೀಜ. ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೇಡಿಗಾಯಿ. ನಿನ್ನ ಗಿಡದಾಗೆಷ್ಟು ಭಾರಿ ಮಾವಿನಕಾಯಿ ಕಲ್ಲು ಒಗದ ಕೆಡವಲೇನ ಸಣ್ಣ ಮೇಡಿಗಾಯಿ. ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ.
ಮಾವಿನಕಾಯಿ ತಿನ್ನುವ ಆಸೆ ಆಗೈತಿ ಕಲ್ಮಿಕಾಯಿ ನೋಡಿ ಜೀವ ಬೇಡೈತಿ ಮಾವಿನಕಾಯಿ ಹೋಳ ಮಾಡ್ತೇನ ಅರಿಶಿನ ಪುಡಿ ಉಪ್ಪ ಹಾಕಿ ಇಡತನ ಉಪ್ಪಿನಕಾಯಿ ಹಾಕತನ ವರ್ಷ ಪುರ ತಿಂತನ ಹೊರಗೆ ಬಾಯ್ ಅನಿಲ್ AR ಗಿನ್ನಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನ ಜಾರೆಯ ಹುಡುಗ ತಿಂದು ಬಾದರ ಕಾಯಿ ತಿಂದು ಬಟ್ಟ ಬಿಟ್ಟು ನೋಡಿ ಬಾದರ ನಾಗಿ ನಿನ್ನ ಗಿಡದಾಗತ್ತು ಭಾರಿ ಮಾವಿನಕಾಯಿ ಕಲ್ಲು ಬಗದ ಕೆಡವಲೇನ ಸಣ್ಣ ನೀರಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಇತ್ತ ಬಾಯಿ ಹತ್ತಿಗೆ ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಅಣ್ಣ ಮನೆಯಲ್ಲಿಲ್ಲವೇ? ಒಳಗಡೆ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಅಂದ ಹಾಕಿ ವರ್ಧನ, ಆಶಾಳನ್ನು ಕೊಲೆ ಮಾಡಿದವರು ಯಾರು ಅಂತ ಗೊತ್ತಾಯ್ತೇನೋ? ಇನ್ನೂ ಇಲ್ಲ ಅತ್ತಿಗೆ. ಆದರೆ ಆ ಕೊಲೆಗಳಕ್ಕೆ ಎಷ್ಟೇ ದಿನ ಗುಟ್ಟು ರಟ್ಟಾಗಿಟ್ಟರು ಒಂದಲ್ಲ ಒಂದು ದಿನ ಅವನನ್ನು ಕಂಡು ಹಿಡಿದು ಹೊತ್ತು ಒಳಗೆ ಹಾಕುತ್ತೀನಿ ಅತ್ತಿಗೆ. ನೋಡ್ದೇನಪ್ಪ, ಪಾಪ ಅವರು ಬಡವರಾದ್ರು ಈ ಸಮಾಜದಲ್ಲಿ ಯಾರಿಗೂ ಕೆಟ್ಟದನ್ನು ಮಾಡದಂತ ಬದುಕನ್ನು ಕಟ್ಟಿಕೊಂಡಿದ್ರು. ಅಂತದ್ರಲ್ಲಿ ಆ ಆಶಾಕಿರಣರ ಬಾಳಿಗೆ ಬೆಂಕಿ ಇಟ್ಬಿಟ್ರು ಈ ಪಾಪಿಷ್ಟ್ರು. ಹೊತ್ತಿಗೆ ಆ ಆಶಾಕಿರಣರ ಬಾಳಿಗೆ ಬೆಂಕಿ ಇಟ್ಟು ತಮ್ಮ ಬದುಕನ್ನು ಹೊಗೆ ಹಾಕಿಸಿಕೊಳ್ಳುವ ದುರಾತ್ಮ ಎಲ್ಲೇ ಇದ್ದರೂ ಸರಿ ಅವನನ್ನು ಮೂರೇ ಮುರಿದನೆಯಲ್ಲಿ ಕಂಡುಹಿಡಿದು ನನ್ನ ಕಾನೂನು ಕಸ್ಟಡಿಯಲ್ಲಿ ಹಿಡಿದು ಹೊತ್ತು ಒಳಗೆ ಹಾಕುತ್ತೇನೆ ಅತ್ತಿಗೆ. ಒಂದು ವೇಳೆ ಅವನು ಸಿಗದಿದ್ದರೆ ಈ ಹಾಕಿದ ಕಾಕಿಯನ್ನು ಬಿಚ್ಚಿ ಒಬ್ಬ ಮಾಮೂಲಿ ವ್ಯಕ್ತಿಯಾಗಿ ಬಾಳುತ್ತೀನಿ ಅತ್ತಿಗೆ. ಇದು ಮಾತ್ರ ಸತ್ಯ ಅತ್ತಿಗೆ, ಸತ್ಯ. ನೋಡತಮ್ಮ, ನೀನು ಆಶಾಳನ ಕೊಲೆ ಮಾಡಿದ ವ್ಯಕ್ತಿಯನ್ನು ಕಂಡು ಹಿಡಿದು ಹಿಡಿದ್ರೆ ಸರ್ಕಾರ ನಿನಗೆ ಸತ್ಯದ ಸಿಂಹ ಎಂದು ಬಿರುದು ಕೊಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ಸತ್ತ ಹರಿಶ್ಚಂದ್ರ ಹುಟ್ಟಿದ ಈ ನಮ್ಮ ಭವ್ಯವಾದ ನಾಡಲ್ಲಿ ದುಷ್ಟ ನನ್ನ ಮಕ್ಕಳು ಹುಟ್ಟಿ ಕೆಟ್ಟ ಸಾಮ್ರಾಜ್ಯವನ್ನೇ ಕಟ್ಟಿ ಅಮಾಯಕರ ಮುತ್ತರನ್ನು ದ್ವೇಷಿಸಿ ಸಿರಿತನದ ಸುಬೇದರಾಗಿ ಮೆರೆಯುತ್ತಿರುವ ದುಷ್ಟರನ್ನು ಸಂಹಾರ ಮಾಡಿ ಸೃಷ್ಟರನ್ನು ಮಹಾತ್ಮ ಗಾಂಧೀಜಿ ಕಂಡ ಕನಸನ್ನು ನನಸು ಮಾಡೇ ಮಾಡುತ್ತೀನಿ. ತಮ್ಮ, ನಿನ್ನಂತ ಅಧಿಕಾರಿ ಊರಿಗೊಬ್ಬರು ಇರುವುದು ಬೇಡ, ವಲಯಕ್ಕೆ ಒಬ್ಬರು ಇದ್ರೆ ಸಾಕು. ದಿನನಿತ್ಯ ಕೊಲೆ ಮಾಡುವ ಇಂಥ ಗುಂಡ ನನ್ನ ಮಕ್ಕಳು ಹೇಳೋದಕ್ಕೆ ಹೆಸರಿಲ್ಲಂತಾಗಿ ಹೋಗುವರು. ಅಣ್ಣ, ಅಂತ ಗುಂಡ ನನ್ನ ಮಕ್ಕಳನ್ನು ನೆಲಸಮ ಮಾಡಬೇಕೆಂದು ನಿಮ್ಮ ಆಶೀರ್ವಾದದಿಂದ ಈ ಬಟ್ಟೆಯನ್ನು ಕೊಟ್ಟಿದ್ದು. ಸತ್ಯಂ ಶಿವಂ ಸುಂದರಂ ಎಂದು ಜೀವನವನ್ನು ನಡೆಸುತ್ತಿರುವ ನಾನು ಸತ್ಯದ ಸಲುವಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟು
ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಿಕೊಡುತ್ತೀನಿ. ಈ ಸಮಾಜದಲ್ಲಿ ಅನ್ಯಾಯ ಮಾಡುತ್ತಿರುವ ಹವಿಕೆಗಳಿಗೆ ಹಕ್ಕಿಯಾಗಿ ನಿಂತು ದುಷ್ಟರನ್ನು ಮಟ್ಟ ಹಾಕಿ ಸೃಷ್ಟರನ್ನು ಉತ್ಪತ್ತಿ ಮಾಡ್ತೀನಿ. ಆಯ್ತೇನಣ್ಣ? ತಮ್ಮ, ನಿನ್ನ ಒಂದೊಂದು ಮಾತು ಕೇಳಿದರೆ ಸತ್ಯ ಹರಿಶ್ಚಂದ್ರನೇ ನಮ್ಮ ಮನೆಯಲ್ಲೇ ಹುಟ್ಟಿದ್ದಾನೆ ಅನಿಸುತ್ತದೆ. ಯಾವತ್ತು ನ್ಯಾಯವನ್ನು ಬಿಡಬೇಡ, ಅನ್ಯಾಯಕ್ಕೆ ಕೈ ಹಾಕಬೇಡ, ಸತ್ಯವನ್ನು ಮರೆಯಬೇಡ, ಸುಳ್ಳನ್ನು ಹೇಳಬೇಡ. ಜನರಿಂದ ಒಳ್ಳೆ ವ್ಯಕ್ತಿ ಎಂದು ಬೆನ್ನು ತಟ್ಟಿಸಿಕೋ ವಿನ ಕೆಟ್ಟವರೆಂದು ಬೆರಳು ಮಾಡಿಸಿಕೊಳ್ಳಬೇಡ. ಇದೇ ನಿನ್ನ ಅಣ್ಣನ ಆಜ್ಞೆ. ಅಣ್ಣ, ನೀವಿಟ್ಟ ಈ ಆಜ್ಞೆಗೆ ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೀನಿ. ಸತ್ಯವನ್ನು ಕಾಪಾಡೋಕೆ ನನ್ನ ಪ್ರಾಣ ಹೋದರೂ ಸರಿ, ಸುಳ್ಳು ಹೇಳುವ ಷಂಡ ನನ್ನ ಮಕ್ಕಳನ್ನು ಸರ್ವನಾಶ ಮಾಡಿ ನ್ಯಾಯವಂತರಿಗೆ ತಲೆಬಾಗುತ್ತೀನಿ. ಅನ್ಯಾಯ ಮಾಡುತ್ತಿರುವ ಅವಿವೇಕಿಗಳಿಗೆ ಈ ಭೂಮಿಯಿಂದನೇ ನಾಂದಿ ಆಡಿ ನೀವಿಟ್ಟ ಆಜ್ಞೆಯನ್ನು ಪಾಲಿಸುತ್ತೀನಿ ಅಣ್ಣ. ವರ್ಧನ, ನೀನು ನ್ಯಾಯದ ನಾಯಕನೆಂಬುದು ಇಡೀ ಊರ ಜನರಿಗೆ ಗೊತ್ತಿದೆಯಪ್ಪ. ಒಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಒಂದು ದಾರಿ ಆದ್ರೆ ಸಾಕು. ನಡೆಯಪ್ಪ, ಊಟ ಮಾಡುವ. ಹೊತ್ತಿಗೆ ನನಗೆ ಯಾಕೋ ಹಸಿವಿಲ್ಲ. ನೀನು ಅಣ್ಣನನ್ನು ಕರೆದುಕೊಂಡು ಊಟ ಮಾಡೋ ಹೊತ್ತಿಗೆ ನಾನು ಇನ್ನು ಡ್ಯೂಟಿಗೆ ಹೋಗುತ್ತೇನೆ. ಅಣ್ಣ, ನನಗೆ ಆಶೀರ್ವಾದ ಮಾಡು. ಹೋಗಿ ಬಾ ತಮ್ಮ, ಬೇಗನೆ ಆಶಾಳನ ಕೊಲೆ ಮಾಡಿದ ವ್ಯಕ್ತಿಯನ್ನು ಕಂಡುಹಿಡಿ. ಆಯ್ತು ಅಣ್ಣ. ಆಶಾಳ ಕೊಲೆ ಮಾಡಿದವರು ಯಾರು ಅಂತ ನಿಮ್ಗಾದ್ರೂ ಗೊತ್ತಿದ್ರೆ ಹೇಳ್ತೀರಾ ಸ್ವಲ್ಪ? ಪವಿತ್ರ, ನನಗೆ ಯಾಕೋ ಸಂಶಯ ಬರ್ತದೆ. ಈ ಊರಲ್ಲಿ ಆ ಪಾಟೀಲರನ್ನು ಬಿಟ್ರೆ ಇಂಥ ಹೇಸಿಗೆ ಕೆಲಸ ಮತ್ತಾರು ಮಾಡಲಿಕ್ಕೆ ಸಾಧ್ಯ. ಕರೆಕ್ಟ್ ಗುಣವಂತ, ಕರೆಕ್ಟ್. ನೀನು ಹೇಳಿದ ಹಾಗೆ ಆ ಆಶಾಳನ್ನು ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ನಾನೇ. ನೀವೇಕೆ ನನ್ನ ಮನೆಗೆ ಬಂದ್ರಿ? ನನ್ನ ಮನೆ ಯಾವುದು ಗುಣವಂತ? ನಿನ್ನ ಮನೆ. ಈ ನಿನ್ನ ಮನೆ ನಿನ್ನೆಗೆ ನಿನ್ನಿಂದ ದೂರವಾಯಿತು. ಈಗ ಈ ಮನೆ ಈ ಪಾಟೀಲನ ಮನೆ. ಪಾಟೀಲ್ರೇ, ಏನು ಹೇಳುತ್ತಿದ್ದೀರಾ ನೀವು? ಹೌದು ಗುಣವಂತ, ಆ ಆಶಾ ಕಿರಣರ ಸಾಲವನ್ನು ಹೊತ್ತುಕೊಂಡು ಬರುವಾಗ ನಿನ್ನ ಮನೆಯ ಪತ್ರವನ್ನು ನಮ್ಮ ಪಾಟೀಲರಿಗೆ ಒಪ್ಪಿಸಿ ಇನ್ನು 3 ದಿನದಲ್ಲಿ ಹಣವನ್ನು ತಂದು ಕೊಡುತ್ತೇನೆಂದು ಮಾತು ಕೊಟ್ಟು ಬಂದಿದ್ದಿ. ಬಟ್ ನೀನು ಬರಲೇ ಇಲ್ಲ. ಅದಕ್ಕೆ ಈ ಮನೆಯನ್ನು ನಮ್ಮ ಪಾಟೀಲರ ಹೆಸರಿಗೆ ಬರೆಸಿಕೊಂಡೆವು. ಇನ್ನು 15 ನಿಮಿಷದಲ್ಲಿ ಈ ಮನೆ ಬಿಟ್ಟು ಹೋದರೆ ಸರಿ, ಇಲ್ಲ ನಾನೇ ಕತ್ತು ಹಿಡಿದು ಹೊರ ಹಾಕಬೇಕಾಗುತ್ತದೆ. ಬೇಡ ಪಾಟೀಲ್ರೇ, ಈ ಊರ ಜನರ ಮುಂದೆ ನಮ್ಮ ಮರ್ಯಾದೆಯನ್ನು ಕಳೆಯಬೇಡಿ. ನನ್ನ ತಮ್ಮ ವಿಷ್ಣು ಹಣ ತರುವುದಕ್ಕೆ ಹೋಗಿದ್ದಾನೆ. ಅವನು ಬಂದ ತಕ್ಷಣ ನಿಮ್ಮ ಹಣವನ್ನು ಕೊಟ್ಟು ಬಿಡ್ತೀನಿ ಪಾಟೀಲ್. ಆದರೆ ನಮ್ಮನ್ನು ಮನೆಯಿಂದ ಮಾತ್ರ ಹೊರಗೆ ಹಾಕಬೇಡಿ ಪಾಟೀಲ್ರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈ ಮುಗದೆ ಲೇ ಗುಣವಂತ, ನೀನು ಕೈ ಮುಗಿಯುವುದಲ್ಲ, ಕಾಲು ಮುಗಿದರೂ ಈ ಮನೆ ನಿನಗೆ ಬಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸುಮ್ಮನೆ ಒಳ್ಳೆಯ ಮಾತಿನಿಂದ ಈ ಮನೆ ಬಿಟ್ಟು ಹೊರಡು. ಎಲ್ಲ ನಾವೇ ಕತ್ತಿ ಹಿಡಿದು ಆಚೆ ತಪ್ಪಬೇಕಾಗುತ್ತದೆ. ಎಚ್ಚರ. ಬೇಡಿ ಪಾಟೀಲ್ರೆ, ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಗಂಡನನ್ನು ಏನು ಮಾಡಬೇಡಿ. ಆದಷ್ಟು ಬೇಗನೆ ನಮ್ಮ ಮೈಯಿಂದ ಬಂದ ತಕ್ಷಣ ನಿಮ್ಮ ಹಣವನ್ನು ಕೊಡಿಸುತ್ತೇನೆ. ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ರೀ ಪಟೇಲ್, ಅವ್ರು ಏನ್ ಕೇಳ್ತಾರೆ? ಆಡೋದಾದರಾಗ ಮಾತಾಡೋದಾದರಾಗ ಅವ್ರನ್ನ ಮೊದಲು ಅವ್ರು ಹೊರಗ್ರಿ ಓಲ್ ಆ ಕಡೆಯ. ಹೇ ಗುಣವಂತ, ನೀವೀಗ ಈ ಮನೆಯಿಂದ ಹೊರ ಹೋಗುವಿರೋ ಇಲ್ಲ ನಾವೇ ಕತ್ತಿಡಿದು ಹೊರ ದುಃಖಬೇಕು? ಪಾಟೀಲ್ರೇ, ಅನ್ಯಾಯವಾಗಿ ನಮ್ಮ ಮನೆಯನ್ನು ನಿಮ್ಮ ಹೆಸರಲ್ಲಿ ಬರೆಸಿಕೊಂಡು ನಮ್ಮನ್ನು ಹೊರ ಹಾಕುತ್ತಿರುವಿರಲ್ಲ, ಇದೇನಾದರೂ ನಮ್ಮ ತಮ್ಮಂದರಿಗೆ ಗೊತ್ತಾದರೆ
ನಮ್ಮ ಮನೆಯಿಂದ ಹೇಗೆ ಹೊರ ಹಾಕುತ್ತಾರೋ ಹಾಗೆ ನಿಮ್ಮನ್ನು ನಿಮ್ಮ ಮನೆಯಿಂದ ಒದ್ದು ಹೊರ ಹಾಕುತ್ತಾರೆ ಆ ನನ್ನ ತಮ್ಮಂದಿರು. ಏನೆಂದಿರೇ ಗುಣವಂತ? ಮಗನೇ, ನಿನ್ನ ತಮ್ಮಂದಿರು ನಮ್ಮನ್ನು ಗುದ್ದಿ ನಮ್ಮ ಮನೆಯಿಂದ ಒದ್ದು ಹೊರ ಹಾಕುವುದಕ್ಕೆ ನಾವೇನು ನಿಮ್ಮ ತಮ್ಮಂದಿರ ಹತ್ತಿರ ಸಾಲ ಮಾಡಿಲ್ಲ. ಏ ಗುಣವಂತ, ಸುಮ್ಮನೆ ಮನೆ ಬಿಟ್ಟು ಹೋಗುತ್ತೀಯೋ ಇಲ್ಲ ಒದ್ದು ಹೊರ ಕಳಿಸಬೇಕು? ನೋಡಿ, ಬೇಡಿ ಶ್ರೀಮಂತ್ರಿ, ದಯವಿಟ್ಟು ನನ್ನ ಗಂಡನನ್ನು ಏನು ಮಾಡಬೇಡಿ. ಮನೆ ಬಿಟ್ಟು ಹೋಗ್ಬೇಕು ತಾನೆ? ಸರಿ, ನೀವು ಹೇಳಿದಂತೆ ನಾವೇ ಮನೆ ಬಿಟ್ಟು ಹೋಗುತ್ತೇವೆ. ದಮ್ಮಯ್ಯ ಹತ್ತಿರ ಬಿಟ್ಟು ಬಿಡಿ ನನ್ನ ಗಂಡನನ್ನು. ಹಂಗ ಬರೋ ದಾರ್ಯ ನಿಮ್ ಮನೆ ನೀವಿದ್ರ ಚಂದ. ಸುಮ್ನೆ ಈ ಮನೆಗೆ ನೀವು ಮರದ ಕಳ್ಕೊಬಿಡ್ರೆ. ಯಾಕಂದ್ರ ಈ ಮನೆ ನಮ್ಮ ಪಡ್ಲಿ ರೊಕ್ಕಕ್ಕ ಮಾರಿಬಿಟ್ರೆ ಇಲ್ಲಿಂದ ಸರಳ ದಾರಿ ಇಡ್ರಿ, ಸರಳಾಗ್ಯ. ನಾಚಿಕೆ ಇಲ್ಲದ ನಾಯಿ, ಈಗಾಗಲೇ ಒಂದು ಸಲ ಹೊಡೆತದಿಂದ ನೀನು ನಮ್ಮ ಬಗ್ಗೆ ಅರಿವಿರಬೇಕಾಗಿತ್ತು. ಈ ಸಲ ನನ್ನ ತಮ್ಮ ಬಂದ್ರೆ ನನ್ನ ಕೈಯಿಂದ ನಿಮ್ಮ ಕೆನ್ನಿಗೆ ಮುಟ್ಟಿಸುವುದಿಲ್ಲ, ನಮ್ಮ ಚಪ್ಪಲಿಯಿಂದ ನಿಮ್ಮ ಕೆನ್ನಿಗೆ ಮುಟ್ಟಿಸುತ್ತಾನೆ. ಇವರ ಜೊತೆ ಮಾತನಾಡ್ತಾ ನಿಲ್ಲೋದು ಬೇಡ. ನಡೆಯಿರಿ, ಮೈದ್ರಳಿಗೆ ವಿಷಯ ಮುಟ್ಸೋಣ. ಬನ್ನಿ, ನಾವೇ ಹೋಗೋಣ ಇಲ್ಲಿಂದ. ಗುಣವಂತ, ಏನಾಯಿತು ಇವತ್ತು ನಿನ್ನ ಸ್ಥಿತಿ? ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತಾಯಿತು. ರೀ ಪಟೇಲ್ರ, ಇಲ್ಲಿ ನಾವು ಬಾಳ ನಿಂದಿರ್ಬಾರ್ದ್ರೆ, ಮತ್ತೆ ಅವ್ರು ಯಾರ ಬಂದಂದ್ರ ಕೊಡ್ಲಿ ಬರ್ತ ನಮಗ್ ಬೀಳ್ಬಾರ್ದ್ರೆ. ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ ನೋಡ್ರಿ. ನಡೆ ಶೆಟ್ಟಿ, ಹೋಗೋಣ. ಈ ಮನೆಯ ಬೀಗ ಹಾಕಿ ಸಂತೋಷ ಪಡೋಣ. ಚರಣ್ ರಾಜ, ಚರಣ್ ರಾಜ, ದುಷ್ಟ ಶ್ರೀಮಂತ ಪಟೇಲನ ಸ್ನೇಹವನ್ನು ಕಟ್ಟಿಕೊಂಡು ದಿನನಿತ್ಯ ಕೆಟ್ಟ ಕೆಲಸವನ್ನು ಮಾಡುತ್ತಾ ನಿನ್ನ ಕಾಮದ ತೃಷೆಯಿಂದ ನನ್ನ ಮಕ್ಕಳನ್ನೇ ಬಲಾತ್ಕರಿಸಿಕೊಂಡೆಯಾ ಮಗನೇ? ಹೆತ್ತ ತಾಯಿಗಿಂತಲೂ ಹೆಚ್ಚು ಅಕ್ಕರೆ ತೋರಿದ ನನ್ನ ಮಕ್ಕಳನ್ನು ಕೊಂದ ನಿಮ್ಮನ್ನು ಮಾತ್ರ ಈ ಭೂಮಿ ಮೇಲೆ ಬದುಕಲು ಬಿಡುವುದಿಲ್ಲ. ನಿಮ್ಮ ರಕ್ತವನ್ನು ಹರಿಸಿ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿ, ಬೆಂಕಿಯ ಚಡಿ ಕಿರಣ್ ಕುಮಾರನೇ ಅಲ್ಲ. ಬರುವೆ ಮಗನೇ, ಬ್ರಹ್ಮ ಬರೆದ ನಿಮ್ಮ ಹಣೆ ಬರವನ್ನು ಒಳಕಿಸಿ ಹೊಸದಾಗಿ ಬರೆಯಲು.
ಗುಣವಂತ. ಭಯ ಭಯ ಊರಲ್ಲಿ ಎಲ್ಲರೂ ಭಯ ಪಡ್ತಾರೆ, ಆದ್ರೆ ನೀನೊಬ್ಬ ತಗೊಂಡಿರ್ಲಿಲ್ಲ, ಈಗ ತಗೊಂಡ್ಬಿಟ್ಟೆ ಅಲ್ಲ. ರಾಮ, ಆ ಪವಿತ್ರಾಳನ್ನು ಎಳೆದುಕೊಂಡು ಬಾ. ಬಾ ಪವಿತ್ರ ಬಾ, ನಿನಗಾಗಿ ನಿನ್ನ ಗಂಡ ನಿನ್ನ ಬಂಧು ಬಳಗದವರು ಕಾಯುತ್ತಿದ್ದಾರೆ. ಅವರ ಎದುರಿಗೆ ನಿನ್ನ ಶೀಲಹರಣ ಮಾಡುವುದೇ ಈ ಜೋಡಿ ಹುಲಿಗಳ ಛಲ. ಲೇ ಪಾಟೀಲ, ಇಲ್ಲಿವರೆಗೂ ನಿಮ್ಮನ್ನು ಬಿಟ್ಟಿದ್ದೇ ತಪ್ಪಾಯಿತು. ಇನ್ನಾದ್ರೂ ನಿಮ್ಮ ಚಾಳಿ ಕಳಿಲ್ಲ ಅಣ್ಣ, ಆಜ್ಞೆ ಮಾಡಿಬಿಡಣ್ಣ. ಈ ಸೂಳೆ ಮಕ್ಕಳನ್ನು ಚೆಂಡು ಕಡಿದು ಸಮಾಧಿ ಮಾಡಿಬಿಡ್ತೇನೆ. ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಎಂದು ಇಂಥ ದುಷ್ಟರನ್ನು ಚಂಡಾಡಲು ನನ್ನ ಆಶೆಗಳನ್ನು ಕೊಲೆ ಮಾಡಿದ ನೀನು ಈ ಭೂಮಿ ಮೇಲೆ ಜಾಗವಿಲ್ಲಲೇ. ಸಿದ್ಧವಾಗೋ ಸಾವಿಗೆ. ಶಟಿ ಶಟಿ ಅಯ್ಯಪ್ಪ, ನನ್ನ ಕಡ್ದಾಕ್ಬಿಡ್ರಿ ಅಪ್ಪ. ಬೇಕಾದ್ರೆ ಅವ್ರಿಬ್ರು ಕಡ್ದಾಕ್ರಿ, ಇನ್ ಮ್ಯಾಲೆ ಅವ್ರ ಸಹಸರ ಸಾಕ್ರಿ ಅಪ್ಪ. ನಾಲ್ಕರ ಹೋಗಿರಿ ಅಪ್ಪ. ಪಾರಾಗುವ ದಾರಿ ನೋಡ್ಕೋ. ಅಣ್ಣನ ಹಾದೆ ತಮ್ಮನ ಪ್ರತಿಜ್ಞೆ ಎನ್ನುವ ಸುಂದರ ಸಮಾಜ ನಾಟಕಕ್ಕೆ ಇಂಥ ಕಳಾನಾಯಕರನ್ನು ಈ ಭೂಮಿಯಿಂದಲೇ ಹಂತಗೊಳಿಸಲು ಬಿಬಿ ಪೊಲೀಸ್ ಪಾಟೀಲ್ ರಚಿಸಿದ ಈ ನಾಟಕಕ್ಕೆ ಹಂತವನ್ನು ಹೇಳಬೇಕಾದ್ರೆ ಇಂಥ ದುಷ್ಟ ನನ್ನ ಮಕ್ಕಳು ನೆಲಸಮ ಆಗಲೇಬೇಕು. ಮೈದನ, ನಿಮ್ಮಿಬ್ಬರಿಗೂ ನಾವು ದೇವರಾಗಿರಬಹುದು, ಆದರೆ ನಮಗಿಂತ ಮೇಲೊಬ್ಬ ಬಸವೇಶ್ವರ ಇದ್ದಾನಪ್ಪ. ಬನ್ನಿ
ನಾವೆಲ್ಲರೂ ಆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಮನೆಗೆ ಹೋಗೋಣ. ಆಯ್ತು, ಬನ್ನಿ ಅತ್ತಿಗೆ, ಬನ್ನಿ ಅಣ್ಣ. ಚುಚಿ 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 ತಾರೆ ಹಣ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತೊತ್ತಿನ ಊಟವೇ ಚುಚಿ 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 ತಾರೆ ಹಣ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತೊತ್ತಿನ ಊಟವೇ ಆಸೆ ಗಂತು ಗೊತ್ತಾಸೆ ಗಂತು ಹಮ್ಮಿನ ಕಸತ್ತು ಅದು ನಮಗೆ ಮಾತ್ರ ಗೊತ್ತು. ಜನ್ಮದಿಂದ ಬಂದ ಸಂಸಾರ, ಜನ್ಮದಿಂದ ಬಂದ ಸಂಸಾರ. ನಗುವಂತೆ ನಮ್ಮ ಸತ್ತು ಅದು ವೈಭೋಗತ್ತು ಮನಸ್ಸಲ್ಲಿ ಬೇರಾಗದು ವಾತ್ಸಲ್ಯ ಅನ್ನೋದೊಂದೇ ಬಾಂಧವ್ಯ ರಚದ ಹಾಗೆ ಮನಸ್ಸಲ್ಲಿ ಬೇರಾಗದು ಬಂಧವಿದೆ ಅನುಬಂಧವಿದೆ ನಮ್ಮ ಬಾಳಲ್ಲಿ ಬಂಧವಿದೆ ಅನುಬಂಧವಿದೆ ನಮ್ಮಿ ಮನೆಯಲ್ಲಿ ಏ ಸರ್ಗವಿನ ಕಡಿಮೆಯು ಏ ಚಂದ್ರನಲ್ಲಿ ಕಡಿಮೆಯು ಎಂದೆಂದು ನಮ್ಮ ಸಂಸಾರ. ಚುಚಿ 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 ತಾರೆ ಹಣ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತೊಟ್ಟಿನ ಊಟವೇ ಚುಚಿ 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 ತಾರೆ ಹಣ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತೊಟ್ಟಿನ ಊಟವೇ. ಗುಣವಂತನ ಪಾತ್ರ ಮಾಡಿದಂಥವರಿಗೆ 200 ರೂಪಾಯಿ ನೋಡಿ, ನಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸಿ ನಮ್ಮ ಬಾಳಿಗೆ ಬೆಳಕು ತಂದಿರೋ ಶ್ರೀ ಬಸವೇಶ್ವರನನ್ನು ನಾವೆಲ್ಲರೂ ಸೇರಿ ನೆನೆಯೋಣ.